ನನ್ಗೆ ವಿಶ್ ಮಾಡಿದ್ದವ್ರಿಗೆ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ. ಎಸ್, ಇವತ್ತಿನ ಸೆಷನ್ ಇವತ್ತು ಯಾಕೆಂದ್ರೆ ಇಂತ ಒಂದು ಒಳ್ಳೆ ಇಂಡಸ್ಟ್ರಿಗೆ ಕರ್ಕೊಂಡ್ ಬಂದಿರೋಂತ ನಮ್ ಫಸ್ಟ್ ನನ್ಗೆ ನಳಿನಿ ಪ್ರಕಾಶ್ ಮೇಡಮ್ಗೆ ಹಾರ್ಟ್ಫುಲ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಂತ ಒಂದು ಇಂಡಸ್ಟ್ರಿಯಲ್ಲಿ ನನ್ನ ಪರಿಚಯ ಮಾಡಿಸಿದ್ದಾರೆ. ಇಷ್ಟು ಹೊಗಳಿಕೆ ಎಲ್ಲ ಸಿಗ್ತಾ ಇರೋದು ಅವ್ರ ಕಡೆಯಿಂದಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸಂತೋಷ್ ಸರ್, RK ಫೌಂಡರ್, ಎಸ್, ಅವರೊಂದು ಮೆಂಟರ್, ಕೋಚರ್, ಬ್ರದರ್ ಅಂತ ಯಾವಾಗೂ ನಮ್ ನಳಿನಿ ಮ್ಯಾಮ್ ಹೇಳ್ತಾ ಇರ್ತಾರೆ. ಅವ್ರ ಬಗ್ಗೆ ಹೊಗಳಕ್ಕೆ ಪದನೇ ಸಾಲದು. ಯಾಕೆಂದ್ರೆ ಅಷ್ಟು ಎಜುಕೇಶನ್ ಕೂಡ ನಮ್ಗೆ ಕೊಡ್ತಾ ಇದ್ದಾರೆ, ಅಷ್ಟು ನಾಲೆಜ್ ಕೂಡ ಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇವತ್ತಿನ ಈ ಒಂದು ಒಳ್ಳೆ ಇಂಡಸ್ಟ್ರಿನ ಹುಟ್ಟಾಕಿರುವಂತ ಆನರೇಬಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಸರ್ಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಸೆಷನ್ ಏನಂದ್ರೆ FIM ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್ ಅಂತ. ಅದನ್ನ ನನಗೆ ಯಾವ ರೀತಿ ನನ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಫಸ್ಟ್ ಒಂದು ಯಾವುದೇ ಒಂದು ಸೆಷನ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಾನು ಒಂದು ನಿಮಿಷ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡೋದು ಒಳ್ಳೇದು ಅಂತ ತಿಳ್ಕೊಂಡು ನಾನು ಒಂದೇ ನಿಮಿಷ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಲೀಡರ್ಸ್. ಓಕೆ, ಇವತ್ತಿನ ಸೆಷನ್ ಅಂದ್ರೆ ಇವತ್ತಿನ ಲೀಡರ್ಸ್ ಗಳಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಫೈಟರ್ ಟೀಮಿನ ಲೆಜೆಂಡರಿ ಲೀಡರ್ ನಳಿನಿ ಪ್ರಕಾಶ್ ಮೇಡಮ್ ಹಾಗೂ ಮಹಾಲಕ್ಷ್ಮಿ ಮೇಡಮ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರ ಕೋಚಿಂಗ್ ಅಲ್ಲೇನೆ ನಾವು ಇಷ್ಟುವರೆಗೂ ಕಲ್ತಿದೀವಿ ಅಂತಾನೆ ಹೇಳ್ಬೋದು. ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್. ವೆಲ್ಕಮ್ ಟು ವಿ ಸ್ಟಾರ್ ಪ್ಲಸ್ ಲೈಫ್ ಸ್ಟೈಲ್ ಪ್ರೈವೇಟ್ ಲಿಮಿಟೆಡ್. ನೋಡಿ, ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್ FIM. ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ನಾವು ಹೊಸದಾಗಿ ಜಾಯಿನ್ ಆಗಿರೋರ್ಗೆ ಫ್ರೆಂಡ್ಸ್, ಅವರಿಗೆ ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್ ನಾವು ಕೊಡಿಸ್ಬೇಕು. ನಮ್ಮ ಕಂಪನಿ ಯಾವ ರೀತಿ ಇದೆ ಅನ್ನೋದಕ್ಕೆ ಈ ಸೆಷನ್ ಎಜುಕೇಶನ್ ನಾವು ಅವ್ರಿಗೆ ಕೊಟ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಫ್ರೆಂಡ್ಸ್. ಮ್ಯಾನೇಜಿಂಗ್ ಡೈರೆಕ್ಟರ್, ಯಾಕಂದ್ರೆ ಇವರಿಗೆ ಎಷ್ಟು ಪದಗಳೇ ಇಲ್ಲ ಹೊಗಳಕ್ಕೆ, ಅಷ್ಟು ಹೊಗಳಕ್ಕೆ ಪದಗಳೇ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂತ ಒಂದು ಒಳ್ಳೆ ಇಂಡಸ್ಟ್ರಿನ ಒಂದು ಆರೋಗ್ಯ ಸರಿ ಮಾಡ್ತಾ ಅದ್ರಲ್ಲೇ ಅರ್ನಿಂಗು ಮಾಡ್ಬೋದು ಅನ್ನೋದು ಒಂದನ್ನ ಕಂಡು ಹಿಡಿದು ಅವರು ಈ ಒಂದು ಇಂಡಸ್ಟ್ರಿನ ಹುಟ್ಟಾಕಿರೋದು ನಮ್ಗೆ ತುಂಬಾ ಹೆಮ್ಮೆ ಅಂತಾನೆ ಹೇಳ್ಬೋದು. ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ನಮ್ಮ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಎಸ್ ಮ್ಯಾಮ್, ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಕಂಪನಿ ಕೋರ್ ಲೀಡರ್ಸ್ ಗಳು ನೋಡ್ಬೋದು ಇಲ್ಲಿ. ಈ ಇಂಡಸ್ಟ್ರಿಯಲ್ಲಿ ಸ್ಟಾರ್ಟ್ ಆದಾಗಿಂದ ಬಂದು ಒಂದು ಕೋರ್ ಲೀಡರ್ ಆಗಿ ಅವರ ಒಂದು ಚಾಪನ್ನು ಮೂಡಿಸಿರೋ ಅಂತವ್ರು ಇವರು. ಯಾಕಂದ್ರೆ ನೋಡ್ಬೋದು, ನಮ್ಮ ರವಿ ಸರ್ ಆಗಿರ್ಬೋದು, ಸಂತೋಷ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ಎಲ್ಲ ಲೆಜೆಂಡರಿ ಲೀಡರ್ಗಳು ಗುಣ ಸಬಿನಾ ಮೇಡಮ್ ಇರ್ಬೋದು, ಮತ್ತೆ ಗಿರೀಶ್ ಸರ್ ಇರ್ಬೋದು. ಎಷ್ಟು ಜನ ಕೋರ್ ಲೀಡರ್, ಕಂಪನಿ ಕೋರ್ ಲೀಡರ್ ಆಗಿದ್ದಾರೆ. ಯಾಕಂದ್ರೆ ಒಂದೊಂದು ಹೆಜ್ಜೆ ಇಟ್ಟು ಈ ಲೆವೆಲ್ಗೆ ಬಂದು ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಲೆವೆಲ್ ಅಲ್ಲಿ ನಿಂತಿರೋ ಅವ್ರೆಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಅಷ್ಟು ಒಂದು ಎಜುಕೇಶನ್ ಸಿಸ್ಟಮ್ ನ ತಗೊಂಡು ಇವಾಗ ಬಂದಿರೋರ್ಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಗ ಕಂಪನಿಯ ನೇಮ್ ವಿ ಸ್ಟಾರ್ ಪ್ಲಸ್ ಲೈಫ್ ಸ್ಟೈಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಇರೋದ್ನ ವಿ ಸ್ಟಾರ್ ವೆಲ್ನೆಸ್ ಲೈಫ್ ಸ್ಟೈಲ್ ಪ್ರೈವೇಟ್ ಲಿಮಿಟೆಡ್ ಮಾಡಿದ್ದಾರೆ. ಈಗ ವೆಬ್ಸೈಟ್ ಬಂದು vistarplus.in. ಟೋಲ್ ಫ್ರೀ ನಂಬರ್ 180041907003. ಈ ಕಾಲ್ ಮಾಡಿದ್ರೆ ನಮ್ಗೆ ಯಾವ್ದೇ ತರದ ಇನ್ಫಾರ್ಮೇಶನ್ ಬೇಕು ಅಂತಂದ್ರು ನಮ್ಮ ಕಂಪನಿ ಕಡೆಯಿಂದ ನಮ್ಗೆ ತಿಳಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಂಪಾರ್ಟೆಂಟ್ ನೋಟಿಸ್. ನಾವು ಫಸ್ಟ್ ಏನ್ ಮಾಡ್ಬೇಕು ಫ್ರೆಂಡ್ಸ್, ಒಂದು ಸಿಟ್ ಆನ್ ಚೇರ್ ವಿಲ್ ಅಟೆಂಡ್ ದ ಟ್ರೈನಿಂಗ್. ಒಂದ್ ಯಾವ್ದೇ ತರದ ಟ್ರೈನಿಂಗ್ ಹೋದಾಗ ನಾವು ಗಮನ ಇಟ್ಟು ಕೇಳ್ಬೇಕು. ಯಾಕಂದ್ರೆ ನಾವು ಯಾವ್ದೇ ಒಂದು ಟ್ರೈನಿಂಗ್ ಅಲ್ಲಿ ಅವ್ರು ಏನ್ ಎಜುಕೇಶನ್ ಕೊಡ್ತಾ ಇದ್ದಾರೆ, ಏನ್ ನಾಲೆಜ್ ಕೊಡ್ತಾ ಇದ್ದಾರೆ, ಅದನ್ನ ಒಂದು ಒಳ್ಳೆ ಟ್ರೈನಿಂಗ್ ನಾವು ಹಾಳು ಮಾಡೋದ್ ಬೇಡ. ಯಾಕಂದ್ರೆ ಅವ್ರು ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೋ ಅದನ್ನ ನಾವು ಬೇರೆಯವ್ರಿಗೆ ಕೊಡಕ್ಕೆ ಈಸಿ ಆಗುತ್ತೆ. ನಾವು ಅವ್ರು ಏನ್ ಕೊಡ್ತಾ ಇದಾರೆ ಅದನ್ನ ನೋಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಡು ನಾಟ್ ಅಟೆಂಡ್ ಎನಿ ಫೋನ್ ಕಾಲ್ಸ್ ಡ್ಯೂರಿಂಗ್ ದ ಸೆಷನ್. ಅಂದ್ರೆ ಇವಾಗ ನೋಡಿ,
ನಾವು ಯಾವ್ದಾರ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಯಾವಾಗ್ಲೂ ನಾವು ಫೋನ್ ನೋಡ್ಕೊಂಡು ಕುತ್ಕೊಂಡ್ಬಾರ್ದು. ಯಾಕಂದ್ರೆ ಇವಾಗ ಒಂದು ಫೋನ್ ನೋಡ್ತಾ ಇದ್ರೆ ನಾವು ಅವ್ರು ಏನ್ ಎಜುಕೇಶನ್ ಕೊಡ್ತಾ ಇದಾರೆ ಅದು ನಮ್ಗೆ ಅರ್ಥ ಆಗಲ್ಲ. ನಾವು ಫೋನ್ ಕಾಲ್ಸ್ ಅಲ್ಲೇ ಬಿಸಿ ಆಗಿರ್ತೀವಿ. ಬೇರೆಯವರು ಅಕಸ್ಮಾತ್ ಈ ತರ ತಪ್ಪು ಮಾಡ್ತಾ ಇದ್ರೆ ನಾವು ಹೇಳ್ಬೋದು ಅವ್ರಿಗೆ, ಏನು ಸೆಷನ್ ಇವಾಗ ನಡೀತಾ ಇದೆ ಟ್ರೈನಿಂಗು, ಅದನ್ನ ಗಮನ ಇಟ್ಟು ಕೇಳಿ. ನಾವು ಕರ್ಕೊಂಡೋಗಿರೋ ಹೊಸಬ್ರಿಗಾದ್ರೂ ಹೇಳ್ಬೋದು. ಅಕಸ್ಮಾತ್ ಪಕ್ಕದಲ್ಲಿ ಬೇರೆಯವ್ರು ಆತರ ತಪ್ಪು ಮಾಡ್ತಾ ಇದ್ರೆ ನಾವು ಅದನ್ನ ಸರಿ ಮಾಡ್ಬೋದು. ಹಾಗೆ ಯೂಸ್ ಹೆಡ್ಫೋನ್ ಫಾರ್ ಬೆಟರ್ ಇನ್ವಾಲ್ವ್ಮೆಂಟ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿ ಫ್ರೆಂಡ್ಸ್, ಇವಾಗ ಬೇರೆಯವ್ರಿಗೆ ಅಕಸ್ಮಾತ್ ಅವ್ರು ಏನಾದ್ರು ಫೋನ್ ನೋಡ್ತಾ ಇದಾರೆ ಅಂದ್ರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗದೆ ಇರೋ ತರ ಹೆಡ್ಫೋನ್ ಹಾಕೊಂಡು ಅವರು ನೋಡ್ಕೋಬಹುದು ಫ್ರೆಂಡ್ಸ್. ಯಾಕಂದ್ರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಯಾಕಂದ್ರೆ ಅವ್ರು ಏನೋ ಒಂದು ಇಂಟ್ರೆಸ್ಟ್ ಆಗಿ ಕೇಳ್ತಾ ಇರ್ತಾರೆ, ಅವರ ಗಮನ ಎಲ್ಲ ಈ ಟ್ರೈನಿಂಗ್ ಸೆಷನ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಅವಾಗ ನಾವ್ ಏನ್ ಮಾಡ್ಬೇಕು, ಬೇರೆಯವ್ರಿಗೆ ಹೇಳ್ಬೇಕು. ಇಲ್ಲಾಂದ್ರೆ ನೀವು ಅಷ್ಟು ಇಂಪಾರ್ಟೆಂಟ್ ಆಗಿದ್ರೆ ನೀವು ಹೆಡ್ಫೋನ್ ಹಾಕೊಂಡ್ ಕೇಳಿ ಅಂತ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ಬೋದು. ಹಾಗೆ ಟೇಕ್ ಡೈರಿ ಅಂಡ್ ಪೆನ್ ವಿತ್ ಯು ಟು ರೈಟ್ ಡೌನ್ ಆಲ್ ಏನೇ ಒಂದು ಇವಾಗ ಸೆಷನ್ ಅಲ್ಲಿ ಏನೇ ಒಂದು ನೋಟ್ ಮಾಡ್ಕೊಬೇಕು ಅಂದ್ರೆ ಫ್ರೆಂಡ್ಸ್ ಯಾವ್ದಕ್ಕೂ ನಾವು ಜ್ಞಾಪಕ ಇಟ್ಕೊಳಕ್ಕೆ ಆಗಲ್ಲ. ಯಾಕಂದ್ರೆ ಏನೋ ಒಂದ್ ಪಾಯಿಂಟ್ ಇಷ್ಟ ಆಗಿರುತ್ತೆ, ಯಾವ್ದೋ ಒಂದ್ ಪಾಯಿಂಟ್ ಇಷ್ಟ ಆಗಿರುತ್ತೆ. ಆವಾಗ ಕೇಳಿರ್ತೀವಿ, ಅವಾಗ ಜ್ಞಾಪಕ ಇರುತ್ತೆ. ಇನ್ನೊಂದ್ 2 ದಿವಸ ಬಿಟ್ಟು ಅದನ್ನ ನಾವು ಮರ್ತೋಗ್ಬಿಡ್ತೀವಿ. ಆದ್ರೆ ನಾವ್ ಏನ್ ಮಾಡ್ಬೇಕು, ಒಂದು ಪೆನ್ನು ಡೈರಿ ಇಟ್ಕೊಂಡು ಹೋಗ್ಬೇಕು. ಯಾವ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲೂ ಆ ಪೆನ್ನು ಒಂದು ಡೈರಿ ಇಟ್ಕೊಂಡು ಹೋಗಿರ್ಬೇಕು. ಅವ್ರು ಏನಾರು ಒಂದು ಹೇಳ್ತಾ ಇದ್ರೆ ಆ ಟ್ರೈನಿಂಗ್ ಅಲ್ಲಿ ನಾವು ಬರ್ಕೊಂಡು ಇಟ್ಕೋಬೇಕು. ಮಸ್ತಕದಲ್ಲಿ ಇಲ್ಲ ಅಂದ್ರೆ ಪುಸ್ತಕದಲ್ಲಿ ಇದ್ರೆ ನಾವು ಯಾವಾಗಾದ್ರೂ ರೆಫರ್ ಮಾಡಿ ಇಟ್ಕೋಬಹುದು ಅಂತ ಹೇಳ್ಬೋದು. ಏನೇ ಒಂದು ಇಂಟ್ರೊಡಕ್ಷನ್ ಆಗು ಇನ್ಫಾರ್ಮೇಶನ್ ಪ್ರೊವೈಡ್ ಇನ್ ದಿಸ್ ಸೆಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಯಾವ್ದೇ ತರದ ಸೆಷನ್ ಅಲ್ಲಿ ನಾವು ನೋಟ್ ಮಾಡಿ ಇಟ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಎಸ್ ಮ್ಯಾಮ್. ಅವರ್ ಅಚೀವ್ಮೆಂಟ್ಸ್. ಇವಾಗ ನಮ್ಮ ಕಂಪನಿ ಏನೇನ್ ಅಚೀವ್ಮೆಂಟ್ಸ್ ಮಾಡಿದೆ ಅಂದ್ರೆ ಗೌರ್ಮೆಂಟ್ ಅಪ್ರೂವ್ಡ್ ಆಗಿರೋಂತ ನಮ್ಮ ಕಂಪನಿ ಹೇಳ್ಬೋದು. ಮಿನಿಸ್ಟರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್. ಯಾಕಂದ್ರೆ ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಯಾವ್ದೇ ತರದ ಎಲ್ಲಾ ತರದ ಸರ್ಟಿಫೈಡ್ ಆಗಿ ಬಂದಿದೆ ಫ್ರೆಂಡ್ಸ್. ಆ ತರ ಒಂದು ಕಂಪನಿನ ನಾವು ಇದೀವಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಹಾಗೆ ಮೋರ್ ದೆನ್ 1 lakh ಡಿಸ್ಟ್ರಿಬ್ಯೂಟರ್ಸ್. ಇವಾಗ ನೋಡ್ಬೋದು ಫ್ರೆಂಡ್ಸ್, 1 lakh ಅಲ್ಲ, ಇನ್ನು ಜಾಸ್ತಿ ಲಕ್ಷಾನ್ಗಟ್ಲೆ ಡಿಸ್ಟ್ರಿಬ್ಯೂಟರ್ಸ್ ಗಳು ಇದೀವಿ ಅಂತ ಹೇಳ್ಬೋದು. ಈಗ ಓನ್ ಹೆಡ್ ಆಫೀಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಕೂಡ ನಮ್ಮ ಕಂಪನಿಲಿ ಇದೆ ಅಂತಾನೆ ಹೇಳ್ಬೋದು. ಹಾಗೆ 25+ ಡೈಮಂಡ್ಸ್ ವಿತ್ ಇನ್ 5 years. ಇವಾಗ ನೋಡ್ಬೋದು ಫ್ರೆಂಡ್ಸ್, 25 ಡೈಮಂಡ್ಸ್ ಗಳಿಗಿನ್ನ ಇನ್ನ ಜಾಸ್ತಿನೇ ಆಗ್ತಾ ಇದಾರೆ. ಯಾಕಂದ್ರೆ ನಾರ್ತ್ ಸೈಡ್ ಇಂದಾನು ಎಷ್ಟು ಜನ ಡೈಮಂಡ್ಸ್ ಗಳು ಮೊನ್ನೆ ನಮ್ಮ ಆನಿವರ್ಸರಿಲಿ ನೋಡ್ಬೋದು ಎಷ್ಟು ಜನ ಆಗಿದ್ರು. ಅವ್ರಿಗೆಲ್ಲ ಯಾವ ತರ ಸನ್ಮಾನ ಆಯ್ತು ಅಂತ ಹೇಳ್ಬೋದು. ಇವಾಗ 25 ಗಿನ್ನ ಜಾಸ್ತಿನೇ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ 100 ಲಕ್ಪತಿಸ್ ಗ್ರೂಪ್ ಅಲ್ಲಿ ಇವಾಗ ನೋಡ್ಬೋದು ಫ್ರೆಂಡ್ಸ್, ಲಕ್ಪತಿಸ್ ಗ್ರೂಪ್ ಅಲ್ಲಿ 100 ಗಿನ್ನ ಇನ್ನ ಜಾಸ್ತಿನೇ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಕಂಪ್ಲೀಟೆಡ್ ಇನ್ವೆಸ್ಟ್ಮೆಂಟ್ ಒಂದ್ ನಿಮಿಷ. completed international trips to ದುಬೈ ಅಂಡ್ ಥೈಲ್ಯಾಂಡ್ ಅಂಡ್ ಶ್ರೀಲಂಕಾ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ರ್ಯಾಂಕ್ ಜಂಪ್ ಆಗ್ತಾ ಇದ್ದಂಗೆ 6th ರ್ಯಾಂಕ್ ಕಂಪ್ಲೀಟ್ ಆಗ್ತಾ ಇದ್ದಂಗೆನೆ ನಮ್ಗೆ ಥೈಲ್ಯಾಂಡ್ಗೆ ಹೋಗೋ ಅವಕಾಶ ಕೊಡ್ತಾರೆ. ಹಾಗೆ ದುಬೈಗೆ, ಶ್ರೀಲಂಕಾಗೆ ಆಲ್ಮೋಸ್ಟ್ 8th ರ್ಯಾಂಕ್ 9th ರ್ಯಾಂಕ್ ಕಂಪ್ಲೀಟ್ ಆಗ್ತಾ ಒಂದೊಂದು ರ್ಯಾಂಕ್ ಜಂಪ್ ಆಗ್ತಾ ಇದ್ದಂಗೆ ನಮ್ಗೆ ಈ ಹೊರದೇಶಗಳಿಗೆ ಹೋಗುವಂತ ಒಂದು ಅವಕಾಶ ಕೂಡ ನಮ್ಮ ಕಂಪನಿ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಓನ್ ಕಾರ್ಪೊರೇಟ್ ಆಫೀಸ್ ಆಟ್ ಡೆಲ್ಲಿಲೂ ಕೂಡ ನಮ್ಮ ಓನ್ ಹೆಡ್ ಆಫೀಸ್ ಕೂಡ ಇದೆ ಅಂತ ಹೇಳ್ಬೋದು. ಹಾಗೆ 55+ ಫ್ರಾಂಚೈಸೀಸ್ ಇದೆ. ಇವಾಗ 55 ಅಲ್ಲ, ಅದಕ್ಕಿಂತ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಹಾಗೆ 2 ವೇರ್ ಹೌಸ್ ಕೂಡ ಇದೆ. ಹಾಗೆ 20 ಸ್ಟೇಟ್ಸ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಕೂಡ ಸಿಕ್ಕಿದೆ ಅಂತಾನೆ ಹೇಳ್ಬೋದು. 20 ಸ್ಟೇಟ್ ಅವಾರ್ಡ್ಸ್, ಇಂಟರ್ನ್ಯಾಷನಲ್ ಅವಾರ್ಡ್ ಅಂದ್ರೆ ಇವಾಗ ಅದಕ್ಕಿಂತ ಜಾಸ್ತಿನೇ ಕೂಡ ನಮ್ಗೆ ಕಂಪನಿಗೆ ಸಿಕ್ಕಿದೆ ಫ್ರೆಂಡ್ಸ್. ಯಾಕಂದ್ರೆ ಮೊನ್ನೆ ಕಿರಣ್ ಬೇಡಿ ಅವ್ರ ಕಡೆಯಿಂದ ನಮ್ಮ OS ಹಿಂದೂಸ್ತಾನಿ ಸರ್ ಅವರು ಎಂತೆಂತ ಅವಾರ್ಡ್ ಗಳನ್ನ ತಗೊಂಡಿದ್ದಾರೆ. ಹಾಗೆ ನಮ್ಮ MD ಸರ್ ಆಗಿರ್ಬೋದು, ಲಂಡನ್ಗೆ ಹೋಗಿ ಒಂದು ಅವಾರ್ಡ್ ಕೂಡ ತಗೊಂಡ್ ಬಂದ್ರು ಅಂತ ಹೇಳ್ಬೋದು. ಇಂತ ಒಂದು ಒಳ್ಳೆ ಅವಾರ್ಡ್ಗಳು ಕೂಡ ನಮ್ಮ ಕಂಪನಿಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಮತ್ತೆ ಲೈವ್ ಇಂಟರ್ವ್ಯೂ ಆಕ್ಟರ್ಸ್ ಅಂಡ್ ಆಲ್ ಲೀಡಿಂಗ್ ಮೀಡಿಯಾ ಚಾನೆಲ್ಸ್. ಎಷ್ಟೋ ಚಾನೆಲ್ಗಳು ನೋಡ್ಬೋದು, ಪಬ್ಲಿಕ್ ಟಿವಿ ಆಗಿರ್ಬೋದು, TV9 ಆಗಿರ್ಬೋದು, ಅಂತಂತ ಲೆಜೆಂಡ್ ಟಿವಿ ನ್ಯೂಸ್ ಚಾನೆಲ್ ಅಲ್ಲಿ ಕೂಡ ನಮ್ಮ ಲೈವ್ ಪ್ರೋಗ್ರಾಮ್ ಕೂಡ ಆಗಿದೆ. ನಮ್ಮ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ದು ಒಂದು ಲೈವ್ ಶೋನು ನಡೆದಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್.
ಎಸ್ ನೋಡ್ಬೋದು ನೋಡಿ, ಇಂಟರ್ನ್ಯಾಷನಲ್ ಗ್ಲೋಬಲ್ ಪ್ಲೇಸ್ ಯೂನಿವರ್ಸಿಟಿ ಅಂದ್ರೆ ಇವಾಗ ನೋಡ್ಬೋದು ಫ್ರೆಂಡ್ಸ್, ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಚಾಂಪಿಯನ್ ಆಫ್ ಅವಾರ್ಡ್, ಡೈರೆಕ್ಟ್ ಸೆಲ್ಲಿಂಗ್ ಅವಾರ್ಡ್ ಕೂಡ ನಮ್ಮ MD ಸರ್ಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಮತ್ತೆ ಡಾಕ್ಟರೇಟ್ ಅವಾರ್ಡ್ ಬಂದಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಒಂದು ಖುಷಿಯಾದ ವಿಷಯ. ಎಷ್ಟೋ ಜನಕ್ಕೆ ಎಷ್ಟೋ ವರ್ಷಗಳಾದ್ರೂ ಇಂಥ ಅವಾರ್ಡ್ಗಳು ಸಿಗಲ್ಲ. ಅದ್ ಎಲ್ಲೋ ಒಬ್ರೊಬ್ರಿಗೆ ಡಾಕ್ಟರೇಟ್ ಪದವಿ ಸಿಗೋದು, ಅಂತ ಅವಾರ್ಡ್ ಕೂಡ ನಮ್ಮ MD ಸರ್ಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ನೋಡಿ ಇವಾಗ ಒಂದೊಂದು ಹ್ಯಾಡ್ ಇವಾಗ ನ್ಯೂಸ್ ಟಿವಿಲಿ ನೋಡ್ಬೋದು, ಒಂದೊಂದು ನ್ಯೂಸ್ ಇದ್ರಲ್ಲಿ ಚಾನೆಲ್ಗಳಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಒಂದೊಂದು ಕಂಪನಿಯವರು ಒಬ್ಬೊಬ್ರು ಫಿಲಂ ಆಕ್ಟರ್ಸ್ ಗಳನ್ನ ಕರ್ಕೊಂಬಂದು ಅಂಬಾಸಿಡರ್ ಮಾಡ್ಕೋತಾರೆ. ಯಾಕಂದ್ರೆ ಒಂದು ಲಕ್ಸ್ ಆಗಿರ್ಬೋದು, ಇವಾಗ ಪಾನ್ ಪರಾಗ್ ಹೇಳ್ತಾ ಇರ್ತಾರಲ್ಲ ಅದು ಆಗಿರ್ಬೋದು. ಇವಾಗ ನಮ್ಮ ಕಂಪನಿಗೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅಂದ್ರೆ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ್ ಸರ್ ಅವರು ನಮ್ಮ ಕಂಪನಿಯ ಪ್ರಾಡಕ್ಟ್ ನ ಯೂಸ್ ಮಾಡಿ, ಅವರು ಡೈರೆಕ್ಟ್ ಆಗಿ ಹಾಗೆ ಅಂಬಾಸಿಡರ್ ಆಗಕ್ ಬಂದಿಲ್ಲ, ಆದ್ರೆ ನಮ್ಮ ಕಂಪನಿಯ ಪ್ರಾಡಕ್ಟ್ ನ ಯೂಸ್ ಮಾಡಿ, ಆ ಕಂಪನಿ ಪ್ರಾಡಕ್ಟ್ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂದ ಮೇಲೆ ನಮ್ಮ ಕಂಪನಿಗೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ CT ರವಿ ಅವರು ಚಿಕ್ಕಮಂಗ್ಳೂರಿನ MLA ಅಂತ ಹೇಳ್ಬೋದು. ಅವರು ಕೂಡ ನಮ್ಮ ಕಂಪನಿ ಉದ್ಘಾಟನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಅಂತ ಒಂದು ಒಳ್ಳೆ ಕಂಪನಿ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಕಂಪನಿ ಬಂದು ಚಿಕ್ಕಮಂಗ್ಳೂರ್ ಬೇಸ್ ಕಂಪನಿ, ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಸ್ಟಾರ್ಟ್ ಆಗಿರೋ ಒಂದು ಕಂಪನಿ ಅಂತ ಹೇಳ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದು ಜೈಪುರಲ್ಲಿ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ವೇರ್ ಹೌಸ್ ಕೂಡ ಇದೆ, ಲೇಔಟ್ಸ್ ಗಳು ಕೂಡ ಇದೆ, ಮತ್ತೆ ಇಂಟರ್ನ್ಯಾಷನಲ್ ಸ್ಕೂಲ್ ಕೂಡ ನಮ್ಮ ಕಂಪನಿ ಕಡೆಯಿಂದ ಆಗಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಕಂಪನಿ ಆಪೋಸಿಟ್ ಅಲ್ಲಿ ನಮ್ಮ ವೇರ್ ಹೌಸ್ ಕಂಪನಿ ಓನ್ ಅಸೆಟ್ಸ್ ಕೂಡ ಇದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಹಾಗೆ ವಿ ಸ್ಟಾರ್ ಇಂಟರ್ನ್ಯಾಷನಲ್ ಸ್ಕೂಲ್, ವಿದ್ಯಾಭಾರತಿ ಸ್ಕೂಲ್ ಅಂತ ಇರೋದನ್ನ ನಮ್ಮ ವಿ ಸ್ಟಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಾನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್ ಮ್ಯಾಮ್. ನೆಕ್ಸ್ಟ್ ಲೀಗಲ್ ಡಾಕ್ಯುಮೆಂಟ್ಸ್ ನೋಡಿ ಫ್ರೆಂಡ್ಸ್, ಇದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಲೀಗಲ್ ಆಗಿ ಡಾಕ್ಯುಮೆಂಟ್ಸ್ ಕೂಡ ಸಿಕ್ಕಿದೆ. ಅದು ಯಾವ ತರ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಮತ್ತೆ ಮಾಡೆಲ್ ಗುಡ್ಲೈನ್ಸ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ಸ್, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅನ್ನೋ ಒಂದು ಇದು ಕೂಡ ನಮ್ಗೆ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. FSCC ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಮತ್ತೆ ISO ಸರ್ಟಿಫಿಕೇಟ್ ನೋಡಿ ಫ್ರೆಂಡ್ಸ್, ಇದೆಲ್ಲ ನಮ್ಮ ಲೀಗಲ್ ಡಾಕ್ಯುಮೆಂಟ್ಸ್ ಕೂಡ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಸಿಕ್ಕಿದೆ. ಕೋಶರ್ ಸರ್ಟಿಫಿಕೇಟು, ಹೂ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಅದು ಕೂಡ ಸಿಕ್ಕಿದೆ ನಮ್ಮ ಕಂಪನಿಗೆ. ಕಂಪನಿ ಪ್ಯಾನ್ ಕಾರ್ಡ್ ಕೂಡ ನಮ್ಮ ಕಂಪನಿ ಕಡೆಯಿಂದ ಆಗಿದೆ ಅಂತಾನೆ ಹೇಳ್ಬೋದು. ಸರ್ಟಿಫೈಡ್ ಆಫ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್, ಇಲ್ಲೇ ಅಲ್ಲ ನಮ್ಮ ದುಬೈಲಿ ಕೂಡ ನಮ್ಗೆ ಒಂದು ಸರ್ಟಿಫೈಡ್ ಆಗಿ ಬಂದಿರೋಂತ ಇದು ಅಂತಾನೆ ಹೇಳ್ಬೋದು. ಮತ್ತೆ ಆಯುಷ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ನಮ್ಮ ಪ್ರಾಡಕ್ಟ್ ಯಾವುದೇ ತರದ ಹಾನಿಕಾರಕ ಅಲ್ಲ ಅನ್ನೋದೊಂದು ಆಯುಷ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಕೂಡ ನಮ್ಗೆ ಸಿಕ್ಕಿದೆ. ಆಲ್ ಡಾಕ್ಯುಮೆಂಟ್ಸ್ ಅವೈಲೇಬಲ್ ವಿತ್ ರೆಸ್ಪೆಕ್ಟ್ ಟು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ನೋಡಿ ಫ್ರೆಂಡ್, ಇಷ್ಟು ಒಂದು ಕಂಪನಿ ಲೀಡ್ ಮಾಡ್ಬೇಕಾದ್ರೆ ಎಷ್ಟು ತರದ ಸರ್ಟಿಫಿಕೇಟ್ ಆಗಿ ಬಂದಿರೋಂತ ನಮ್ಮ ಕಂಪನಿ ಒಂದು ಒಳ್ಳೆ ಕಂಪನಿ ಅಂತಾನೆ ಹೇಳ್ಬೋದು. ಯಾವುದೇ ತರದ ತೊಂದರೆ ಇಲ್ದೇ ಇರೋ ತರ ನಮ್ಮ MD ಸರ್ ಎಲ್ಲಾ ತರದ ಡಾಕ್ಯುಮೆಂಟ್ಸ್ ಗಳು ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರಾಡಕ್ಟ್ ಸರ್ಟಿಫಿಕೇಟ್, ISO, ಕೋಶರ್ ಮತ್ತೆ ಹಲಾಲು, ಈ ತರದ ಎಲ್ಲಾ ತರದ ನಮ್ಮ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಾ ತರದ ಸರ್ಟಿಫೈಡ್ ಆಗಿ ಬಂದಿರೋಂಥದ್ದು ಅಂತ ಹೇಳ್ಬೋದು ಫ್ರೆಂಡ್ಸ್. ಇವಾಗ ಕಂಪನಿ ಸ್ಟಾರ್ಟ್ ಆಗುವಾಗ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಎಷ್ಟು ಒಂದು 6 ಪ್ರಾಡಕ್ಟ್ ಇಂದ ಸ್ಟಾರ್ಟ್ ಆಗಿರೋಂಥದ್ದು. ಅದು ಅಗ್ರಿ ಕೇರ್ ಮತ್ತು ಹೆಲ್ತ್ ಕೇರ್, ಹೇರ್ ಕೇರ್, ಓರಲ್ ಕೇರ್, ಬ್ಯೂಟಿ ಕೇರ್ ಮತ್ತೆ ಪ್ರಾಡಕ್ಟ್ ಸೆಗ್ಮೆಂಟ್ಸ್. ವಿ ಸ್ಟಾರ್ಟೆಡ್ ವಿತ್ 6 ಪ್ರಾಡಕ್ಟ್ ಅಂಡ್ ನೌ ವಿ ಹ್ಯಾವ್ 75 ಪ್ರಾಡಕ್ಟ್ಸ್ ಅಂತ. ಅಂದ್ರೆ ಇವಾಗ 6 ಇದ್ರಲ್ಲಿ ಸ್ಟಾರ್ಟ್ ಆಗಿರೋದು, ಇವಾಗ 75 ಪ್ರಾಡಕ್ಟ್ಸ್ ಗಂಟ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ವಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಬಂದು ಜೈಪುರಲ್ಲಿ ಇದೆ ಅಂತ ಹೇಳ್ಬೋದು. ಇವಾಗ ನೋಡಿ ಫ್ರೆಂಡ್ಸ್, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ವಿತೌಟ್ ಟ್ರೈನಿಂಗ್, ಆಫ್ಟರ್ ಟ್ರೈನಿಂಗ್. ಇಲ್ಲೊಂದು ನೋಡ್ಬೋದು, ಒಂದು ಲೋಟದಲ್ಲಿ ನೀರಲ್ಲಿ ಒಬ್ಬ ಮನುಷ್ಯ ಮುಳುಗ್ತಾ ಇದ್ದಾರೆ. ಇನ್ನೊಂದು ಆಫ್ಟರ್ ಟ್ರೈನಿಂಗ್ ಆದ್ಮೇಲೆ ಯಾವ ತರ ತೇಲ್ತಾ ಇದ್ದಾರೆ
ಇದನ್ನ ನಾವು ಎಷ್ಟೋ ಸತಿ ನೋಡ್ಬೋದು ಫ್ರೆಂಡ್ಸ್. ನಮ್ಗೆ ಎಷ್ಟು ಎಜುಕೇಶನ್ ಮುಖ್ಯ, ಯಾವ್ದೇ ಒಂದು ಕೆಲಸ ಆಗಿರ್ಬೋದು, ನಾವು ಅದ್ರಲ್ಲಿ ನಾವು ಟ್ರೈನಿಂಗ್ ತಗೊಂಡ್ರೆ ಮಾತ್ರನೇ ಸಕ್ಸಸ್ ಆಗೋದು. ಯಾಕಂದ್ರೆ ಯಾವ್ದು ವಿತೌಟ್ ಟ್ರೈನಿಂಗ್, ಇವಾಗ ಬೇರೆ ಒಂದು ಕೆಲಸ, ಇವಾಗ ನಮ್ಗೆ ಯಾವ್ದೋ ಒಂದು ಕೆಲಸ ಮಾಡಕ್ ಬರುತ್ತೆ, ಅದ್ ಬಿಟ್ಟು ಬೇರೆ ಕೆಲಸ ಮಾಡಿ ಅಂತ ಅಂದ್ರೆ ನಮ್ಗ ಅದ್ ಮಾಡಕ್ ಬರಲ್ಲ. ಅದ್ರಲ್ಲಿ ಏನಾಗ್ತಿವಿ, ನಾವು ಫೇಲ್ ಆಗ್ತಿವಿ. ಅವಾಗ ಏನಾಗುತ್ತೆ, ಅದ್ರಲ್ಲಿ ನಾವು ಲಾಸ್ ಆಗೋ ಸಾಧ್ಯತೆನೂ ಇರುತ್ತೆ. ಫುಲ್ ಮುಳುಗೋದ್ರೇನು ಆ ತರ ಏನಾಗುತ್ತೆ ಅಂತಂದ್ರೆ ತುಂಬಾ ಲಾಸ್ ಆಗಿ ನಮ್ ಪರಿಸ್ಥಿತಿ ತುಂಬಾ ಇದಾಗುತ್ತೆ. ಆದ್ರೆ ನಾವು ಟ್ರೈನಿಂಗ್ ತಗೊಂಡು, ನಮ್ಗೆ ಇವಾಗ ಸಂತೋಷ್ ಸರ್ ಯಾವ ತರ ನಮ್ಗೆ ಒಂದೊಂದು ಎಜುಕೇಶನ್ ಕೊಟ್ಟಿ ನಮ್ಗೆ ಯಾವ ತರ ಟ್ರೈನ್ ಅಪ್ ಮಾಡಿದ್ದಾರೆ ಅಂತಂದ್ರೆ, ಇವಾಗ ಯಾವ್ದೇ ತರದ ಇದನ್ನ ಕೊಟ್ಟುನು ನಾವು ಮಾಡೋಂತ ಕೆಪಾಸಿಟಿ ಇದೆ. ಯಾಕಂದ್ರೆ ಅಷ್ಟು ಟ್ರೈನಿಂಗ್ ಗಳನ್ನ ಕೊಟ್ಟಿದ್ದಾರೆ. ಇವಾಗ ನಾವು ಮಾತಾಡ್ತಾ ಇರೋದು ಅದೇ ತರನೇ, ಯಾಕಂದ್ರೆ ನಾವು ಮಾತಾಡೋದು ಒಂದು ಕಲೆನೆ. ಯಾಕಂದ್ರೆ ವಿತೌಟ್ ಟ್ರೈನಿಂಗ್ ನಾವು ಮಾತಾಡಕ್ ಬರಲ್ಲ. ನಾನು ಫಸ್ಟ್ ಹಾಗೆ ಇದ್ದೆ, ಯಾಕಂದ್ರೆ ನಾನು ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ. ಈ ಇಂಡಸ್ಟ್ರಿಗೆ ಬಂದ ಮೇಲೆ ಯಾವ ತರ ಜನ ಮಾತಾಡ್ತಾರೆ, ನಮ್ ನಳಿನಿ ಮೇಡಮ್ ಯಾವ ತರ ಮಾತಾಡ್ತಾ ಇದಾರೆ, ನಮ್ ಸಂತೋಷ್ ಸರ್ ಯಾವ ತರ ಎಜುಕೇಶನ್ ಕೊಡ್ತಾ ಇದಾರೆ, ಯಾವ ತರ ಮಾತಾಡಿದ್ರೆ ಒಳ್ಳೇದು, ಆ ಟ್ರೈನಿಂಗ್ ಗಳು ತಗೊಂಡಾದ್ಮೇಲೆ ನಾವು ಇಷ್ಟು ಮಾತಾಡ್ತಾ ಇದೀವಿ ಅಂದ್ರೆ, ಒಬ್ಬ ಮನುಷ್ಯನ್ಗೆ ಯಾವ್ದೇ ತರ ಟ್ರೈನಿಂಗ್ ಇದ್ರೆ ಮಾತ್ರನೇ ಅವನು ಆ ಒಂದು ಇದನ್ನ ಎಜುಕೇಶನ್ ನ ತಗೊಂಡ್ ಹೋಗ್ಬೋದು ಅಂತ ಹೇಳ್ಬೋದು. ವಿತೌಟ್ ಟ್ರೈನಿಂಗು ನಾವು ಯಾವ್ದೇ ತರ ಕೆಲ್ಸ ಮಾಡಕ್ ಹೋದ್ರು ಅದ್ರಲ್ಲಿ ನಾವು ಮುಳುಗೋಗ್ತೀವಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಕಂಪನಿ ಎಜುಕೇಶನ್ ಸಿಸ್ಟಮ್ ನೋಡಿ ಫ್ರೆಂಡ್ಸ್, ಇವಾಗ ಒಂದು ಕಂಪನಿ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಒಂದು ಎಜುಕೇಶನ್ ಸಿಸ್ಟಮ್ ಅಂತ ಇರುತ್ತೆ. ಅದ್ರ STP ಪ್ರೋಗ್ರಾಮ್ ಎವರಿ ಸಂಡೇ, ಅಂದ್ರೆ STP ಅಂದ್ರೆ ಸಂಡೇ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಇದೆ. ಅದೇ ಇವಾಗ BOP ಪ್ರೋಗ್ರಾಮ್ ಅಂತ, ಬಿಸ್ನೆಸ್ ಆಪರ್ಚುನಿಟಿ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ. ಮತ್ತೆ ನೆಕ್ಸ್ಟ್ FIM, ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್ ಎವರಿ ಥರ್ಸ್ಡೇ. ಅವಾಗ ನಮ್ಮ ಕಂಪನಿ ಕಡೆಯಿಂದನೇ ಇರ್ತಾ ಇತ್ತು FIM ಪ್ರೋಗ್ರಾಮ್. ಈ FIM ಪ್ರೋಗ್ರಾಮ್ಗೆ ನಾವು ಹೋಗಿದ್ರಿಂದ ಯಾವ ತರ ನಮ್ಮ ಕಂಪನಿ ಲೆವೆಲ್, ಯಾವ ತರ ರಿವಾರ್ಡ್ಗಳು, ಪ್ರಾಡಕ್ಟ್ ಸರ್ಟಿಫಿಕೇಟ್ ಯಾವ ತರ ಇದೆ ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ ಫ್ರೆಂಡ್ಸ್. ಅದೇ ತರ ಇವಾಗ ನಾವು ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್ ನಾವು ತಗೊಂಡ್ರೆ ಬೇರೆಯವ್ರಿಗೆ ನಾವು ಹೇಳಕ್ಕೆ ಸಾಧ್ಯ. ಅದೇ ತರ 8 ಸ್ಟೆಪ್ ಟ್ರೈನಿಂಗ್ ಯಾವ ತರ ಸಂತೋಷ್ ಸರ್ ಹೇಳ್ತಾ ಇರ್ತಾರೆ, 8 ಸ್ಟೆಪ್ ಟ್ರೈನಿಂಗ್ ನಾವು ಕಲ್ತು ಬಿಟ್ರೆ ನಾವು ಇದರಲ್ಲಿ ಕಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದೊಂದ್ ಸ್ಟೆಪ್ ಟ್ರೈನಿಂಗ್ ಅಲ್ಲೂ ಯಾವ ತರ ಎಜುಕೇಶನ್ ಸಿಸ್ಟಮ್ ಇರುತ್ತೆ ಅಂತ ಅನ್ನೋದನ್ನ ಟ್ರೈನಿಂಗು ಕೂಡ ನಮ್ಗೆ ಕೊಡ್ತಾರೆ. ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್, ನಮ್ಮ ಲೀಡರ್ಶಿಪ್ ನ ಕ್ವಾಲಿಟಿನ ಯಾವ ತರ ನಾವು ಬೆಳೆಸ್ಕೋಬಹುದು ಅನ್ನೋದನ್ನ ನಾವು ಇದ್ರಲ್ಲಿ ಟ್ರೈನಿಂಗ್ ನ ಕೂಡ ನಾವು ತಗೋಬಹುದು. ಹಾಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್, ನಮ್ಮ ಪರ್ಸನಾಲಿಟಿ ಫಸ್ಟ್ ನಾನು ಈ ತರ ಇರ್ಲಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ನನ್ ಬಗ್ಗೆನೆ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಒಂದು ಚೂಡಿದಾರ ಇಲ್ಲ ಸೀರೆ ಇವೆರಡು ಬಿಟ್ರೆ ನಾನು ಒಂದು ಸತಿನೂ ನಾನು ಇದುವರೆಗೂ ಮದುವೆ ಆಗಿ ಒಂದು 14 ವರ್ಷ ಆದ್ರೂನು ನಾನು ಒಂದು ಸತಿನೂ ಒಂದು ಪ್ಯಾಂಟ್ ಶರ್ಟ್ ಹಾಕಿದ್ದವಳೆ ಅಲ್ಲ. ಈ ಇಂಡಸ್ಟ್ರಿಗೆ ಬಂದ ಮೇಲೆನೆ ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ನಾನು ಚೇಂಜ್ ಮಾಡ್ಕೊಂಡಿದೀನಿ. ಇವಾಗ ನಮ್ಮ ಮನೇಲೂ ನಾನು ನಮ್ಮ ಮನೆಯವ್ರಿಗೂ ಆ ತರ ಇರ್ಲಿಲ್ಲ, ಯಾಕಂದ್ರೆ ಫಸ್ಟ್ ಅಲ್ಲಿ ಹಾಕಕ್ ಬಿಡ್ತಾ ಇರ್ಲಿಲ್ಲ. ಇವಾಗ ಒಂದ್ ಸ್ವಲ್ಪ ನಾವು ಚೇಂಜ್ ಆಗಿರೋದ್ರಿಂದ ಅವ್ರಿಗೂ ಇವಾಗ ತುಂಬಾ ಖುಷಿನೇ ಆಗಿದೆ. ಯಾಕಂದ್ರೆ ಒಂದು ಸೂಟ್ ಅಲ್ಲಿ ನಾನು ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ. ಯಾಕಂದ್ರೆ ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ನಾವು ಆ ತರ ಚೇಂಜ್ ಮಾಡ್ಕೊಂಡಿದೀನಿ ಫ್ರೆಂಡ್ಸ್. ಮತ್ತೆ ಬಿಗ್ ಈವೆಂಟ್ಸ್ ಎವ್ರಿ ಮಂತ್ ಆಲ್ ಓವರ್ ಇಂಡಿಯಾ, ಅಂದ್ರೆ ಇವಾಗ ನೋಡ್ಬೋದು ಸಂತೋಷ್ ಸರ್ ಯಾವಾಗ್ಲೂ ಮಾಡ್ತಾ ಇರ್ತಾರೆ. ತಿಂಗ್ಳಿಗೆ ಒಂದ್ಸತಿ ಒಂದು ಪ್ರೋಗ್ರಾಮ್ ಇರುತ್ತೆ, ಮತ್ತೆ ಇಲ್ಲ ಅಂದ್ರೆ ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿರ್ತಾರೆ. ಆತರ ಒಂದು ಎಲ್ಲಾ ಆಲ್ ಓವರ್ ಇಂಡಿಯಾದಲ್ಲೂ ನಾವು ಇವೆಂಟ್ಸ್ ಗಳು ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ನೋಡ್ಬೋದು ಫ್ರೆಂಡ್ಸ್, ಇವಾಗ ನಮ್ಮ ಯಾವ ತರ ಪ್ರೋಗ್ರಾಮ್ಗಳು ಆಗುತ್ತೆ ಅಂದ್ರೆ ಅವಾಗ ನಮ್ಮ MD ಸರ್ ಎಂಟ್ರಿ ಯಾವ ತರ ಇರುತ್ತೆ, ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂದ್ರೆ ಊಹಿಸ್ಕೊಳಕ್ಕೂ ಸಾಧ್ಯ ಇಲ್ಲ. ಅಷ್ಟು ಒಂದು ಎಂಟ್ರಿ ಇರುತ್ತೆ. ಆ ತರ ಒಂದು ಎಂಟ್ರಿ ನಾನು ಇದುವರೆಗೂ ಎಲ್ಲೂ ನೋಡಿರ್ಲಿಲ್ಲ. ಈ ಇಂಡಸ್ಟ್ರಿಗೆ ಬಂದಾಗ್ಲೇ ನೋಡಿರ್ಬೋದು. ಈ ತರನು ಒಂದು ಎಂಟ್ರಿ ತಗೋಬೋದಾ ಅನ್ನೋದು ಅವಾಗ ಒಂದು ಮೈಂಡ್ ಸೆಟ್ ಆಗಿದೆ ಫ್ರೆಂಡ್ಸ್. ಅದೇ ತರ ನಮ್ಮ ರವಿ ಸರ್ ನೋಡ್ಬೋದು, ಸಂತೋಷ್ ಸರ್ನ ನೋಡ್ಬೋದು. ಅವ್ರಗಳಿಗೂ ಯಾವ ತರ ಗ್ರ್ಯಾಂಡ್ ಎಂಟ್ರಿ ಇರುತ್ತೆ ಒಂದು ಪ್ರೋಗ್ರಾಮ್ ಸೆಷನ್ ಅಲ್ಲಿ ಅಂತ ನೋಡ್ಬೋದು ಫ್ರೆಂಡ್ಸ್. ದೊಡ್ಡ ಇವೆಂಟ್ ಗಳು ಕೂಡ ನಮ್ಮ ಕಂಪನಿ ಲೆವೆಲ್ ಅಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಕಂಪನಿಲಿ ಯಾವ ತರ ದೊಡ್ಡ ಇವೆಂಟ್ಸ್ ಗಳು ಕೂಡ ಮಾಡ್ತಾರೆ. ಅದ್ರಲ್ಲಿ ಯಾವ ತರ ಬೋನ್ಸರ್ಸ್ ಗಳು ಇರ್ತಾರೆ. ಅದ್ರಿಂದ ಒಂದು MD ಸರ್ ನಡ್ಕೊಂಡ್ ಬರ್ತಾ ಇದೆ ಒಂದು ನೋಡಕ್ಕೆ ಒಂದು ಖುಷಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ಒಂದು ಗ್ರ್ಯಾಂಡ್ ಎಂಟ್ರಿ ಅಂತಾನೆ ಇರುತ್ತೆ. ಇದು ನೋಡ್ಬೋದು ನಮ್ಮ ಪ್ರೋಗ್ರಾಮ್ ಆಗಿದ್ದು ಚಿತ್ರದುರ್ಗದಲ್ಲಿ ಅನ್ಸುತ್ತೆ. ನಾನು ಹೋಗಿದ್ದೆ ಈ ಪ್ರೋಗ್ರಾಮ್ ಅಲ್ಲಿ.
ನಮ್ಮ ರವಿ ಸರ್ ಆಗಿರ್ಬೋದು, ಸಂತೋಷ್ ಸರ್ ಆಗಿರ್ಬೋದು, ನಮ್ಮ MD ಸರ್ ಅವರು ಎಷ್ಟು ಜೋಶು ಎಷ್ಟು ಖುಷಿಲಿ ಒಂದು ಪ್ರೋಗ್ರಾಮ್ಗಳು ಇವೆಂಟ್ಸ್ ಗಳು ನಡೆಯುತ್ತೆ ಅಂದ್ರೆ ಅಷ್ಟು ಖುಷಿ ಆಗುತ್ತೆ ಫ್ರೆಂಡ್ಸ್. ಇವಾಗ ನೋಡ್ಬೋದು ನಮ್ಮ ಸಕ್ಸೆಸ್ 5 ಸೂತ್ರ ಯಾವ ತರ ಈ 5 ಸೂತ್ರಗಳನ್ನ ನಾವು ಅಳವಡಿಸ್ಕೊಂಡ್ಬಿಟ್ರೆ ನಾವ್ ಇದ್ರಲ್ಲಿ ತುಂಬಾ ಒಂದು ಒಳ್ಳೆ ಮಟ್ಟದಲ್ಲಿ ಬೆಳಿಬೋದು ಅಂತಾನೆ ಹೇಳ್ಬೋದು. ಏನು? ಒಂದು ಸಂಪತ್ತು, 2 ಸಮಯ, ಸನ್ಮಾನ, ಸುರಕ್ಷೆ, ಸ್ವಾಸ್ಥ್ಯ. ಸಂಪತ್ತು, ನಾವ್ ಯಾವ ರೀತಿ ಸಂಪತ್ತನ್ನ ನಾವು ಇವಾಗ ದುಡಿಬೇಕು. ಇವಾಗ ನಾವ್ ಒಂದ್ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಫ್ರೆಂಡ್ಸ್, ಒಂದ್ ಕೆಲ್ಸಕ್ಕೆ ಹೋದ್ರೆ 8 ಅವರ್ಸ್ ಇಲ್ಲ 9 ಅವರ್ಸ್ ಅಲ್ಲಿ ನಾವು ಕೆಲಸ ಮಾಡ್ಲೇಬೇಕಾಗುತ್ತೆ. ಇದು ಕಷ್ಟಪಟ್ಟು 1 ವರ್ಷ ದುಡಿದ್ರು ನಾವು ಇದ್ರಲ್ಲಿ ನಾವು ಸಕ್ಸಸ್ ಆಗಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಯಾಕಂದ್ರೆ ಎಷ್ಟು ದುಡಿದ್ರು ಈಗಿರೋ ಪರಿಸ್ಥಿತಿಲಿ ನಾವು 1 ರೂಪಾಯಿನೂ ಕೂಡಿಟ್ಕೊಂಡು ನಾವು ನಮ್ಮ ಲೈಫ್ ಹ್ಯಾಪಿಯಾಗಿ ಲೈಫ್ ನ ಲೀಡ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಯಾಕಂದ್ರೆ ಇವಾಗ ಬರ್ತಾ ಇರೋಂತ ಸಂಬಳ ಒಂದ್ 10-12 ಸಾವಿರ ಸಂಬಳ ಇತ್ತು ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಅಷ್ಟು ಸಂಬಳದಲ್ಲಿ ನಮ್ಮ ಮನೆ ಬಾಡಿಗೆ, ನೀರ್ ಬಿಲ್ಲು ಅದನ್ನೆಲ್ಲ ಕಟ್ಕೊಂಡು ನಮ್ಮ ಎಜುಕೇಶನ್ ಕೊಟ್ಕೊಂಡು ಮಕ್ಳಿಗೆ ಇವಾಗಿನ ಲೈಫ್ ನ ಲೀಡ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದು ಓನ್ಲಿ ನಮ್ಮ ವಿ ಸ್ಟಾರ್ ವೆಲ್ನೆಸ್ ಕಂಪನಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಆ ಸಂಪತ್ತನ್ನ ನಾವು ದುಡಿಬೇಕು ಅಂದ್ರೆ ಇದರಲ್ಲಿ 5 ವರ್ಷ ನಾವು ಕಷ್ಟಪಟ್ಟು ನಿಷ್ಠೆಯಿಂದ ನಾವು ಕೆಲಸ ಮಾಡಿದ್ರೆ ನಾವು ಈ ಹಣ ಗಳಿಸಕ್ಕೆ ಸಾಧ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಸಮಯ, ಫ್ರೀಡಮ್ ನೋಡಿ ಫ್ರೆಂಡ್ಸ್, ಇವಾಗ ಒಂದು ಕೆಲ್ಸ ಜಾಬ್ಗೆ ಹೋಗಿದ್ರೆ ಇಷ್ಟು ಸಮಯದಲ್ಲೇ ಅವ್ರು ವರ್ಕ್ ಮಾಡ್ಬೇಕು, 8 ಅವರ್ಸ್ ಮಾಡ್ಬೇಕು. ಒಬ್ರೊಬ್ರು ಸೆಕ್ಯೂರಿಟಿ ಕೆಲಸ ಆದ್ರೆ 12 ಅವರ್ಸ್ ಇರುತ್ತೆ, 12 ಅವರ್ಸ್ ಮಾಡ್ಬೇಕು ಫ್ರೆಂಡ್ಸ್. ಟೈಮ್ ಫ್ರೀಡಮ್ ಸಿಗಲ್ಲ ಅವ್ರಿಗೆ, ಸಮಯನೇ ಸಿಗಲ್ಲ. ನಮ್ಮ ಟೈಮ್ ನ ನಾವು ಫ್ರೀಡಮ್ ಆಗಿ ಸಮಯನ ಕಳೆಯೋದು ಯಾವಾಗ ಫ್ರೆಂಡ್ಸ್? ನಾವು ಸಾಯೋ ಗಂಟನೂ ನಾವು ಕೆಲಸ ಮಾಡ್ಕೊಂಡೇ ಇರ್ಬೇಕು, ನಮ್ಮ ಸಮಯನೇ ಸಿಗಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ನಮ್ಮ ವಿ ಸ್ಟಾರ್ ವೆಲ್ನೆಸ್ ಕಂಪನಿಲಿ ನಮ್ಮ ಟೈಮ್ ಫ್ರೀಡಮ್ ಅಲ್ಲಿ ನಾವು 5 ವರ್ಷದಲ್ಲಿ ನಾವು ಸಕ್ಸಸ್ ನ ಕಾಣಿದ್ರೆ ನಮ್ಮ ಮಿಕ್ಕಿರೋ ಇದನ್ನ ನಾವು ಸಮಯನ ಕಳ್ಕೊಂಡು ಹೋಗ್ಬೇಕಾದ್ರೆ ನಾವು ಟೈಮ್ ಫ್ರೀಡಮ್ ಮಾಡ್ಕೊಂಡು ನಮ್ಮ ಜೀವನ ಹ್ಯಾಪಿಯಾಗಿ ಲೀಡ್ ಮಾಡ್ಕೋಬಹುದು ಫ್ರೆಂಡ್ಸ್. ಹಾಗೆ ಸನ್ಮಾನ ನೋಡಿ ಫ್ರೆಂಡ್ಸ್, ಇವಾಗ ಯಾವ್ದೇ ಒಂದು ಕೆಲ್ಸದಲ್ಲಿ ಯಾವ್ದೇ ತರದ ಇವಾಗ ನಾನ್ ಮಾಡ್ತಾ ಇರೋ ಕೆಲ್ಸನೇ ಹೇಳ್ತೀನಿ. ಯಾಕಂದ್ರೆ ನಾನು ಒಂದು ಸ್ಕೂಲಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದೆ. ಅದ್ರಲ್ಲಿ ಯಾವ್ದೇ ತರ ಸನ್ಮಾನ ಆಗ್ಲಿ, ಯಾವ್ದೇ ತರದ ಎಂಟ್ರಿ ಆಗ್ಲಿ, ಈ ತರ ಸನ್ಮಾನ ಆಗ್ಲಿ ಯಾವ್ದೇ ತರದ್ದು ಕೊಡಲ್ಲ. ಯಾಕಂದ್ರೆ ಒಂದು ಲೆವೆಲ್ ನೋಡ್ತಾರೆ. ಒಂದು ಟೀಚರ್ಸ್ ಗಳಿಗೆ ಆಗ್ಲಿ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡೋಷ್ಟು ನಮ್ಗೆ ಹೌಸ್ ಕೀಪಿಂಗ್ ಅವ್ರಿಗೆ ಕೊಡಲ್ಲ ಫ್ರೆಂಡ್ಸ್. ಯಾಕಂದ್ರೆ ಒಂದು ಲೆವೆಲ್ ಬೇರೆ ಇರುತ್ತೆ. ಆದ್ರೆ ನಮ್ಮ ಈ ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಯಾವ ತರ ಅಂತಂದ್ರೆ ನಾವು ರ್ಯಾಂಕ್ ವೈಸ್ ತಗೋಬಹುದು. ರ್ಯಾಂಕ್ ವೈಸ್ ಕಂಪ್ಲೀಟ್ ಆಗ್ತಾ ಒಂದು ರೆಕಗ್ನೈಸ್ ಕೊಡ್ತಾರೆ, ಒಂದು ಎಂಟ್ರಿ ಕೊಡ್ತಾರೆ, ಒಂದು ಆನರಿಂಗ್ ಕೊಡ್ತಾರೆ, ಒಂದು ಸನ್ಮಾನ ಮಾಡ್ತಾರೆ. ಒಂದೊಂದ್ ರ್ಯಾಂಕ್ಗೂ ಒಂದೊಂದ್ ತರ ಸನ್ಮಾನ ಮಾಡ್ತಾನೆ ಇರ್ತಾರೆ. ಈ ತರ ಒಂದು ಕಂಪನಿ ಅಂತಂದ್ರೆ ಅದು ವಿ ಸ್ಟಾರ್ ವೆಲ್ನೆಸ್ ಕಂಪನಿ ಮಾತ್ರನೇ ಅಂತಾನೆ ಹೇಳ್ಬೋದು. ಹಾಗೆ ಸುರಕ್ಷೆ ನೋಡಿ ಫ್ರೆಂಡ್ಸ್, ಈಗ ಸೆಕ್ಯೂರ್ ನಾವ್ ಯಾವ ತರ ನಮ್ಮ ಲೈಫ್ ನ ಸೆಕ್ಯೂರ್ ಮಾಡಿರ್ತೀವಿ. ಇವಾಗ ಅಕಸ್ಮಾತ್ ನಮ್ಗೆ ಏನಾರ ಲೈಫ್ ಅಲ್ಲಿ ಏನಾರ ಪ್ರಾಬ್ಲಮ್ ಆಯ್ತು, ಅಕಸ್ಮಾತ್ ನಾವಿಲ್ಲ, ನಮ್ಗೇನಾರ ಆಯ್ತು ಅಂದ್ರೆ ನಮ್ಮ ಫ್ಯಾಮಿಲಿನ ನಾವ್ ಯಾವ ರೀತಿ ಸೆಕ್ಯೂರ್ ಮಾಡ್ತೀವಿ? ನಾವ್ ಮಾಡಕ್ ಸಾಧ್ಯನೇ ಇಲ್ಲ. ಇವಾಗಿನ ಪರಿಸ್ಥಿತಿ ನೀವೇ ನೋಡ್ಬೋದು. ಬರೋ ಸಂಬಳದಲ್ಲಿ ನಾವ್ ಯಾವ ತರ ಸನ್ಮಾನ ತಗೊಳಕೂ ಆಗಲ್ಲ, ಯಾವ ತರ ಸೆಕ್ಯೂರು ಮಾಡಕ್ ಆಗಲ್ಲ. ಬರೋ ಸಂಬಳ ನಮ್ಮ ಜೀವನಕ್ಕೆ ಸಾಕಾಗಿ ಹೋಗ್ತಾ ಇದೆ. ಸೆಕ್ಯೂರ್ ಮಾಡ್ಬೇಕು ಅಂತ ಅಂದ್ರೆ ನಮ್ಮ ಕಂಪನಿಲಿ ನೋಡ್ಬೋದು, ನಾವು ಯಾವ್ದೋ ಒಂದು ರ್ಯಾಂಕ್ 5th ರ್ಯಾಂಕ್ ಕಂಪ್ಲೀಟ್ ಆಗ್ತಾ ಇದ್ದಂಗೆನೆ ನಮ್ಗೆ ಅಕಸ್ಮಾತ್ ಏನಾರ ಆಯ್ತು ಅಂದ್ರುನು ನಮ್ಮ ಕಂಪನಿ ಏನ್ ಮಾಡ್ತಾ ಇದೆ ಅಂತ ಆಲ್ರೆಡಿ ಗೊತ್ತು. ನಮ್ಗೋಸ್ಕರ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತಾ ಇದಾರೆ, ಅವರೇ ಕಟ್ಟುತ್ತಾರೆ, ಅವರೇ ಇದ್ ಮಾಡ್ತಾರೆ. ನಮ್ಮ ಎಜುಕೇಶನ್ ಸಿಸ್ಟಮ್ ಯಾವ ತರ ಇದೆ ಅಂತಂದ್ರೆ ನಮ್ಮ ಮಕ್ಳಿಗೂ ಎಜುಕೇಶನ್ ಅವ್ರು ಕೊಡ್ತಾ ಇದ್ದಾರೆ. ಈ ತರ ಒಳ್ಳೆ ಸೆಕ್ಯೂರ್ ಕಂಪನಿ ಯಾವ ಇದ್ರಲ್ಲೂ ಇಲ್ಲ. ಅಂತ ಒಂದು ಕಂಪನಿ ಯಾವ್ದಾದ್ರು ಇದ್ರೆ ಅದು ವಿ ಸ್ಟಾರ್ ವೆಲ್ನೆಸ್ ಕಂಪನಿ ಅಂತಾನೆ ಹೇಳ್ಬೋದು. ಹಾಗೆ ಸ್ವಾಸ್ಥ್ಯ, ನಮ್ಮ ಆರೋಗ್ಯನ ನಾವ್ ಯಾವ ರೀತಿ ಕಾಪಾಡ್ಕೋಬಹುದು, ನಮ್ಮ ಪ್ರಾಡಕ್ಟ್ ನೋಡ್ಬೋದು. ಇವಾಗ ಫ್ರೆಂಡ್ಸ್, ಇವಾಗ ಅವಾಗಿನ ಕೊರೋನಾ ಟೈಮ್ ಅಲ್ಲಿ ಯಾವ ತರ ಅಂತಂದ್ರೆ ಅವಾಗಿನ ಮನೆ ಮದ್ದು ಮಾಡ್ಕೊಂಡ್ ಕುಡಿತಾ ಇದ್ರು. ಹಾಸ್ಪಿಟಲ್ಗೆ ಹೋದ್ರೆ ತಿರ್ಗಾ ವಾಪಸ್ ಬರ್ತೀವಿ ಅನ್ನೋದೊಂದು ಗ್ಯಾರಂಟಿನೇ ಇರ್ತಿರ್ಲಿಲ್ಲ. ಯಾಕಂದ್ರೆ ಮನೇಲಿ ಕಷಾಯ ಮಾಡ್ಕೊಂಡ್ ಕುಡಿತಾ ಇದ್ವಿ. ಶುಂಠಿ, ಜೀರಿಗೆ, ಮೆಣಸು,
ತುಳಸಿ, ದೊಡ್ಡ ಪತ್ರೆ ಈ ತರದ್ದೆಲ್ಲ ಹಾಕಿ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ನಾವು ಎಷ್ಟೋ ಜನ ಬದುಕಿದೀವಿ. ಇವಾಗೂ ನಾವು ಕಣ್ಮುಂದೆ ಇದೀವಿ ಅಂತ ಅಂದ್ರೆ ಅದು ಆರೋಗ್ಯ ಆ ಆಯುರ್ವೇದದಿಂದ ಮಾತ್ರ. ಆ ಆಯುರ್ವೇದ ಎಲ್ಲಿ ಅಂತ ಅಂದ್ರೆ ನಮ್ಮ ವಿಸ್ಟಾರ್ ವೆಲ್ನೆಸ್ ಅಲ್ಲಿ ನಮ್ಮ ಒಳ್ಳೆ ಪ್ರಾಡಕ್ಟ್ ಮೂಲಕ ನಾವು ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಆರೋಗ್ಯನೂ ಕೂಡ ನಾವು ಇದ್ರಲ್ಲಿ ಕಾಪಾಡ್ಕೋಬಹುದು ಅಂತ ಹೇಳ್ಬೋದು ಫ್ರೆಂಡ್ಸ್. ಇಷ್ಟು 5 ಸೂತ್ರಗಳನ್ನು ನಮ್ಮ ಕಂಪನಿ ಮಾಡ್ಕೊಟ್ಟಿದೆ ಅಂದ್ರೆ ಈ ಕಂಪನಿ ಒಳಗಡೆ ನಾವು ಕೆಲಸ ಮಾಡಕ್ಕೆ ಒಂದು ಹೆಮ್ಮೆ ಅಂತಾನೆ ಹೇಳ್ಬೋದು. ಹೆಲ್ತ್ ನ ನಾವ್ ಯಾವ ರೀತಿ ಆರೋಗ್ಯ ಕಾಪಾಡ್ಕೊಬೇಕು ಅನ್ನೋದು ಆಲ್ರೆಡಿ ಇವಾಗಾಗ್ಲೇ ಹೇಳಿದೀನಿ. ನಮ್ಮ ಪ್ರಾಡಕ್ಟ್ ನ ಬೈ ಮಾಡ್ಕೊಂಡು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯನ ಕಂಪ್ಲೀಟ್ ಆಗಿ ನಾವು ಕಾಪಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಡ್ರೀಮ್ಸ್ ಅಂಡ್ ಗೋಲ್ ಏನಿದೆ, ನಮ್ಮ ಡ್ರೀಮ್ ಏನಿದೆ, ನಮ್ಮ ಗೋಲ್ ಏನಿದೆ, ಒಂದು ಕಂಪನಿ ಒಳಗೆ ನಾವು ಕೆಲಸ ಮಾಡ್ತಾ ಇದ್ವಿ ಇಲ್ಲ ಜಾಬ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಅಂದ್ರುನು ನಮ್ಮ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಳಕ್ಕೆ ಸಾಧ್ಯನೇ ಆಗಲ್ಲ ಫ್ರೆಂಡ್ಸ್. ಯಾಕಂದ್ರೆ ನಮ್ಗ್ ಬರ್ತಾ ಇರೋ ಸ್ಯಾಲ್ರಿ ಆತರ ಇರುತ್ತೆ, ನಮ್ಮ ಜೀವನ ಆತರ ಇರುತ್ತೆ, ನಾವು ಅಡ್ಜಸ್ಟ್ಮೆಂಟ್ ಲೈಫ್ ಅಲ್ಲಿ ಲೀಡ್ ಮಾಡ್ತಾ ಇರ್ತೀವಿ. ನಮ್ಮ ಗೋಲ್ ನ ನಾವು ರೀಚ್ ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ ಸಾಧ್ಯ ಆಗೋದಾದ್ರೆ ನಮ್ಮ ಡ್ರೀಮ್ ಏನಿದೆ, ಈ ಕಂಪನಿಯಲ್ಲಿ ವಿಸ್ಟಾರ್ ವೆಲ್ನೆಸ್ ಅಲ್ಲಿ ಒಂದು 5 ವರ್ಷ ನಾವು ಕಷ್ಟಪಟ್ಟು ದುಡಿತಾ ಇದ್ರೆ, ವರ್ಕ್ ಮಾಡಿದ್ರೆ ನಮ್ಮ ಗೋಲು ಡ್ರೀಮು ಏನೇ ಇದ್ರುನು ನಾವು ಫುಲ್ಫಿಲ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಎಸ್, ನೆಕ್ಸ್ಟ್ ಡ್ರೀಮ್ ಅಂಡ್ ಗೋಲ್ ನೋಡಿ ಫ್ರೆಂಡ್ಸ್. ಇವಾಗ ಇನ್ನ ಸಿಚುವೇಶನ್ ಯಾವ ತರ ಇದೆ, ಒಂದು ಮನೆ ಕೊಂಡ್ಕೊಳಕ್ಕೆ ಅವಾಗಿನ ಕಾಲದಲ್ಲಿ ಹೇಳ್ತಾ ಇದ್ರು, ಮನೆ ಕಟ್ಟಿ ನೋಡು ಇಲ್ಲ ಮದ್ವೆ ಮಾಡಿ ನೋಡು ಅಂತ ಒಂದು ಗಾದೆ ಹೇಳ್ತಾ ಇದ್ರು. ಅದೇ ಮದ್ವೆ ಮಾಡೋದು ಹೆಂಗೋ ಒಂದು ಮಾಡಿದ್ರುನು ಮನೆ ಕಟ್ಟೋದಂತೂ ಅಷ್ಟು ರಿಸ್ಕ್ ಕೆಲ್ಸ. ಆದ್ರೆ ನಮ್ಮ ಡ್ರೀಮ್ ಏನಿರುತ್ತೆ, ಎಂತವ್ರಿಗಾದ್ರೂ ಆಗ್ಲಿ ಬಾಡಿಗೆ ಮನೇಲಿ ಇರೋರ್ಗೆ ಏನಿರುತ್ತೆ ಒಂದು ಡ್ರೀಮ್ ಅಂದ್ರೆ ನಮ್ದು ಒಂದೊಂದು ಸ್ವಂತ ಮನೆ ಇರ್ಬೇಕು. ಅದನ್ನ ನಾವ್ ಯಾವ ತರ ನಾವು ಇವಾಗಿನ ಪರಿಸ್ಥಿತಿಲಿ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಜೀವನ ಪರಿಸ್ಥಿತಿ ಇದ್ರಲ್ಲಿ ನಾವು ಒಂದು ಮನೆ ಕಟ್ಟೋದ್ರಲ್ಲ, ಅದನ್ನ ತಗೊಳಕ್ಕೂ ನಮ್ಗೆ ಸಾಧ್ಯ ಆಗಲ್ಲ ಫ್ರೆಂಡ್ಸ್. ಆದ್ರೆ ನಮ್ಮ ಕಂಪನಿ ಏನ್ ಮಾಡ್ಕೊಡ್ತಾ ಇದೆ ಅಂತ ನೀವೇ ನೋಡಿದ್ದೀರಾ. ನಮ್ಮ ಕಂಪನಿಯಲ್ಲಿ ನಾವು ವಿಸ್ಟಾರ್ ವೆಲ್ನೆಸ್ ಅಲ್ಲಿ ಒಂದು ರ್ಯಾಂಕ್ ಹೋಗ್ತಾ ಇದ್ದಂಗೆ ನಮ್ಗೆ ವಿಸ್ಟಾರ್ ವೆಲ್ನೆಸ್ ಅಲ್ಲಿ ಮನೇನೂ ಕೂಡ ಸಿಕ್ಕುತ್ತೆ. ಆದ್ರೆ ನಮ್ಮ ಡ್ರೀಮ್ ಮನೇನ ನಾವು ಕಟ್ಕೊಳಕ್ಕೆ ಸಾಧ್ಯ. ಯಾಕಂದ್ರೆ ಸಂತೋಷ್ ಸರ್ ಆಲ್ರೆಡಿ ಅವರ ಡ್ರೀಮ್ ಮನೆ ಯಾವ ರೀತಿ ಇರ್ಬೇಕು ಅನ್ನೋದನ್ನ ಆಲ್ರೆಡಿ ಅವರು ಕಟ್ಟುತ್ತಾ ಇದ್ದಾರೆ. ನೋಡ್ಬೋದು ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಫಿನಿಶ್ ಆಗಿ ಅವರ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಂತಾ ಇದ್ದಾರೆ ಫ್ರೆಂಡ್ಸ್. ಅವರು ಬಂದು ಒಂದು 5-7 ವರ್ಷದೊಳಗಡೆ ಅವ್ರ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಂಡಂಗೆ ನಮ್ಮ ಡ್ರೀಮ್ನು ನಾವು ಇಲ್ಲಿ ಕಷ್ಟಪಟ್ಟು ದುಡಿದ್ರೆ ನಮ್ಮ ಡ್ರೀಮ್ನ ಕೂಡ ನಮ್ಮ ಗೋಲ್ನ ಕೂಡ ನಾವು ಮುಟ್ಟಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು. ಹಾಗೆ ಡ್ರೀಮ್ ಅಂಡ್ ಗೋಲ್ ಯಾವ ರೀತಿ ನಾವು ಫಾರಿನ್ ಟ್ರಿಪ್ ಕೂಡ ನಾವು ಇದ್ರಲ್ಲಿ ಅಚೀವ್ ಆಗ್ಬೋದು. 6th ರ್ಯಾಂಕ್ ಕಂಪ್ಲೀಟ್ ಆಗ್ತಾ ಇದ್ದಂಗೆನೆ ನಮ್ಮ ಕಂಪನಿಲಿ ಟ್ಯಾಲೆಂಟ್ ಟ್ರಿಪ್ ಕೂಡ ಬಿಡ್ತಾ ಇದಾರೆ. ಆಲ್ರೆಡಿ ನಮ್ಮ ಲೆಜೆಂಡ್ಸ್ ಗಳು ಎಲ್ಲ ಎಷ್ಟೋ ಜನ ಈ ಟ್ಯಾಲೆಂಟ್ ಟ್ರಿಪ್ ನ ಅಚೀವ್ ಆಗಿ ಹೋಗಿ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಈ ಡ್ರೀಮ್ ಅನ್ನ ನಾನು ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. 6th ಕಂಪ್ಲೀಟ್ ಆಗ್ತಾ ಇದ್ದಂಗೆನೆ ನಾವು ಕೂಡ ಒಂದು ಫಾರಿನ್ ಹೋಗುವಂತ ಇದನ್ನ ನಾವು ಫುಲ್ಫಿಲ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಿಮ್ಮ ಡ್ರೀಮ್, ಇವಾಗ ನೀವೇನು ಈ ವರ್ಕ್ ಮಾಡ್ತಾ ಇದ್ರೆ ನಿಮ್ ಡ್ರೀಮ್ಸ್ ಏನಿದೆ ಅನ್ನೋದನ್ನ ಒಂದು ಕಾಲಮ್ ಹಾಕೊಂಡು ಒಂದು ಪೆನ್ನು ಪೇಪರ್ ಇಟ್ಕೊಂಡು ಬರ್ಕೊಳ್ಳಿ ಫ್ರೆಂಡ್ಸ್. ಶಾರ್ಟ್ ಟರ್ಮ್ ಡ್ರೀಮ್ಸ್ ಅಂದ್ರೆ ಏನು, ನಮ್ಮ ಚಿಕ್ಕ ಚಿಕ್ಕ ಕನ್ಸು. ನಮ್ಗೆ ಇವಾಗ ಏನಂದ್ರೆ ಒಂದು ಡ್ರೆಸ್ ತಗೋಬೇಕು ಅಂತ ಅನ್ಸಿರತ್ತೆ. ಅದನ್ನ ನಮ್ಗೆ ಆ ಪರಿಸ್ಥಿತಿಲಿ ನಮ್ಗೆ ತಗೊಳಕ್ ಆಗಿರಲ್ಲ. ಅದನ್ನ ತಗೊಳೋದಕ್ಕೆ ಅದನ್ನ ಬರ್ಕೊಳ್ಳಿ. ಇಲ್ಲ ಒಂದು ಸ್ಲಿಪ್ಪರ್, ಈ ತರದೊಂದು ಸ್ಲಿಪ್ಪರ್ ತಗೋಬೇಕು ನನ್ಗೆ ಅವಾಗಿಂದ ಆಸೆ ಇದೆ ಈ ತರ ಸ್ಲಿಪ್ಪರ್ ತಗೊಳೋದಕ್ಕೆ ಅಂತ. ಆ ಪರಿಸ್ಥಿತಿಲಿ ಆಗಿಲ್ಲ ಅಂದ್ರೆ ಅದನ್ನ ಬರ್ಕೊಳ್ಳಿ. ಒಂದು ಡ್ರೆಸ್ ಸೆನ್ಸ್ ಆಗಿರ್ಬೋದು, ಒಂದು ಶೂ ಆಗಿರ್ಬೋದು, ಅದನ್ನೆಲ್ಲ ಒಂದು ಶಾರ್ಟ್ ಟರ್ಮ್ ಡ್ರೀಮ್ಸ್ ಅಲ್ಲಿ ನೀವು ಒಂದು ಇದರಲ್ಲಿ ಬರ್ದಿಟ್ಕೊಳ್ಳಿ. ಆಮೇಲೆ ಮಿಡಲ್ ಟರ್ಮ್ ಡ್ರೀಮ್ಸ್ ಏನು, 1 year to 2 years ಒಳಗಡೆ ನಾವು ಯಾವ ಡ್ರೀಮ್ಸ್ ನಾವು ಫುಲ್ಫಿಲ್ ಮಾಡ್ಕೋಬೇಕು ಅನ್ನೋದನ್ನ ಕೂಡ ನೀವು ಒಂದು ಕಾಲಮ್ ಅಲ್ಲಿ ಬರ್ಕೋಬಹುದು. ಮಿಡಲ್ ಟರ್ಮ್ ಡ್ರೀಮ್ಸ್ ಅಂತಂದ್ರೆ ಏನು, ಒಂದು ಫೋನ್ ತಗೊಳ್ಳೋದಾಗಿರ್ಬೋದು, ಅಥವಾ ಒಂದು ಒಳ್ಳೆ ರೇಷ್ಮೆ ಸೀರೆ ತಗೊಳ್ಳೋದಾಗಿರ್ಬೋದು, ಅಥವಾ ಒಂದು ಚಿಕ್ಕ ಪುಟ್ಟ ಸಣ್ಣ ಒಡವೆ ತಗೊಳ್ಳೋದಾಗಿರ್ಬೋದು, ಮತ್ತೆ ಬೆಳ್ಳಿದು ಯಾವ್ದಾರ ಒಂದು ಐಟಮ್ಸ್ ಆಗಿದ್ರು ಅದನ್ನು ಒಂದು ಮಿಡಲ್ ಟರ್ಮ್ ಡ್ರೀಮ್ಸ್ ಅಲ್ಲಿ ನೀವು ಬರ್ದಿಟ್ಕೋಬಹುದು. ಮತ್ತೆ ನೆಕ್ಸ್ಟ್ ಅದನ್ನ 1 year and 2 years ಒಳಗೆ ನಾವು ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗೆ ಲಾಂಗ್ ಟರ್ಮ್ ಡ್ರೀಮ್ಸ್ ಅಂತಂದ್ರೆ ಒಂದು ಮನೆ ಕಟ್ಟೋದಾಗಿರ್ಬೋದು, ಮತ್ತೆ ಒಂದು ಕಾರ್ ತಗೊಳ್ಳೋದಾಗಿರ್ಬೋದು, ಅದನ್ನ ನೀವು ಒಂದು ಲಾಂಗ್ ಟರ್ಮ್ ಡ್ರೀಮ್ಸ್ ಒಳಗಡೆ ಪಟ್ಟಿ ಮಾಡಿ ಇಟ್ಕೊಳ್ಳಿ. ಈ ಫುಲ್ ಏನ್ ಮಾಡ್ಬೇಕು ಅಂತಂದ್ರೆ 3 years ಇಂದ 5 years ಒಳಗಡೆ ನಾವು ಆ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಬೇಕು ಅನ್ನೋದನ್ನ ನೀವು ಬರ್ದಿಟ್ಕೊಂಡು ಒಂದು ಪೇಪರ್ನ ನೀವು ಎಲ್ಲಿ ಓಡಾಡ್ತಾ ಇರ್ತೀವಿ
ಒಂದು ಕನ್ನಡಿ ಇರುತ್ತಲ್ಲ ಅದಕ್ಕೊಂದು ಅಂಟಿಸಿಟ್ಕೊಂಡಿರ್ಬೇಕು. ಇಲ್ಲಾಂದ್ರೆ ನಿಮ್ಗೆ ಯಾರು ಎನ್ಮಿಸ್ ಇರ್ತಾರೋ ಅಂತವ್ರಿಗೆ ಇಟ್ಕೊಂಡಿರ್ಬೇಕು. ನಾವು ಇಷ್ಟ ಇಯರ್ ಅಲ್ಲಿ ನಾವು ಇದನ್ನ ಡ್ರೀಮ್ಸ್ ಗಳನ್ನ ನಾವು ಫುಲ್ಫಿಲ್ ಮಾಡ್ಕೊಂಡಿರ್ತೀವಿ, ಇಲ್ಲ ಈ ರ್ಯಾಂಕ್ ನಾವು ಕಂಪ್ಲೀಟ್ ಮಾಡಿರ್ತೀವಿ, ಇಲ್ಲ ಒಂದ್ ಕಾರ್ ತಗೊಳೋದಾಗಿರ್ಲಿ, ಒಂದ್ ಒಡವೆ ತಗೊಳೋದಾಗಿರ್ಲಿ, ಅವ್ರಿಗೆ ಹೇಳಿದ್ರುನು ಏನ್ ಮಾಡ್ತಾರೆ ಗೊತ್ತಾ, ಒಂದೊಂದ್ಸತಿ ಅವ್ರು ಏನ್ ಮಾಡ್ತಾರೆ, ಬಂದು ಇಷ್ಟ ವರ್ಷ ಆಯ್ತು ನೀನ್ ಹೇಳಿದೆ ತಗೊಂತೀನಿ ಅಂತ, ಆದ್ರೆ ಮಾಡೇ ಇಲ್ಲ, ಅವ್ರು ಬಂದು ಚುಚ್ಚುತ್ತಾ ಇರ್ತಾರೆ. ಎಷ್ಟೋ ಜನ ಆತರ ಮಾಡ್ತಾರೆ ಫ್ರೆಂಡ್ಸ್, ಯಾಕಂದ್ರೆ ಅವ್ರು ಬಂದು ಚುಚ್ಚುತ್ತಾ ಇರ್ತಾರೆ. ಅವಾಗಾದ್ರೂ ನಮ್ಮ ಒಂದು ಮನ್ಸು ಇಲ್ಲ, ಅವ್ರು ಹೇಳಿದ್ದಕ್ಕಾದ್ರೂ ನಾವು ನಮ್ ಡ್ರೀಮ್ ನ ನಾವು ಫುಲ್ಫಿಲ್ ಮಾಡ್ಕೊಬಹುದು, ನಮ್ ರ್ಯಾಂಕ್ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ಮೈಂಡ್ ಬಂದು ನಾವು ಅದು ಅಚೀವ್ ಮಾಡ್ಕೋಬಹುದು ಫ್ರೆಂಡ್ಸ್. ಗೋಲ್ ಶುಡ್ ಬಿ ರೈಟ್ ಇನ್ ಪೇಪರ್, ನೋಡಿ ಹೇಳ್ತಾ ಇದ್ದಾರೆ ಆಲ್ರೆಡಿ. ಗೋಲ್ ಶುಡ್ ಬಿ ಇನ್ ಫ್ರಂಟ್ ಆಫ್ ಯು, ಯಾರು ನಿಮ್ ಫ್ರಂಟ್ ಅಲ್ಲಿ ಇದಾರೋ ಅವ್ರಿಗೆ ಹೇಳ್ಕೋಬಹುದು. ಮತ್ತೆ ಗೋಲ್ ಶುಡ್ ಬಿ ಶೇರ್ ಟು ಎವ್ರಿ ಒನ್, ಬೇರೆಯವ್ರಿಗೆ ಅದೇ ನಾನು ಹೇಳಿದ್ನಲ್ಲ, ಅಕ್ಕಪಕ್ಕದಲ್ಲಿ ನಿಮ್ಗೆ ಯಾರು ನೋಡಿ ಉರ್ಕೊಂತಾರೋ ಅಂತವ್ರಿಗೂ ಕೂಡ ನೀವು ಹೇಳ್ಬೋದು. ಒಂದು ಪೇಪರ್ ಅಲ್ಲಿ ನೀವು ಬರ್ದು ಇಟ್ಕೊಂಡು, ನೀವು ಎಲ್ಲಿ ಜಾಸ್ತಿ ಇಲ್ಲ ಫೋನ್ ನೋಡ್ತಾ ಇದ್ರೆ ಫೋನ್ ಇದ್ರಲ್ಲೂ ಕೂಡ ನೀವು ಅದನ್ನ ನೋಟ್ ಮಾಡಿ ಇಟ್ಕೋಬಹುದು. ಅದನ್ನ ನೋಡ್ತಾ ನೋಡ್ತಾ ಏನಾಗುತ್ತೆ, ನೀವು ಡ್ರೀಮ್ಸ್ ಗಳನ್ನ ಫುಲ್ಫಿಲ್ ಮಾಡ್ಕೊಳಕ್ ಆಗುತ್ತೆ. ಸೆಟ್ ಯುವರ್ ಗೋಲ್, ಅಚೀವ್ ಯುವರ್ ಗೋಲ್ ಅಂಡ್ ಬಿ ಆನ್ ಎಕ್ಸ್ಪೋರ್ಟ್ ಟು ಅದರ್ಸ್ ಅಂತ ಇದೆ. ನೋಡ್ದ, ಇವಾಗ ಯಾವ್ದನ್ನ ನಾವು ಗೋಲ್ ನ ಫುಲ್ಫಿಲ್ ಮಾಡ್ಕೊಬೋದು ಅಂತವ್ರ ಹತ್ರ ನಾವು ಹೇಳಿ ಇಟ್ಕೊಂಡ್ರೆ ನಮ್ಮ ಡ್ರೀಮ್ಸ್ ಗಳು ಫುಲ್ಫಿಲ್ ಮಾಡ್ಕೋಬಹುದು ಅಂತ ಹೇಳ್ಬೋದು. ಮತ್ತೆ ಎವ್ರಿ ಪರ್ಸನ್ ವಾಂಟ್ ಏನು, ಒಬ್ಬ ಮನುಷ್ಯ ಏನ್ ಕೇಳ್ತಾನೆ ಅಂತಂದ್ರೆ, ಒಂದು ಟೈಮ್ ಫ್ರೀಡಮ್, ಫೈನಾನ್ಷಿಯಲಿ ಫ್ರೀಡಮ್, ಲೈಫ್ ಸೆಕ್ಯೂರಿಟಿ. ಈಗ ಟೈಮ್ ಫ್ರೀಡಮ್ ಆಲ್ರೆಡಿ ಅವಾಗ್ಲೇ ಹೇಳಿದೆ, ಟೈಮ್ ಫ್ರೀಡಮ್. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಏಜ್, ಇವಾಗ ಒಂದು ಏಜ್ ಅಲ್ಲಿ ನಾವು ಇವಾಗ ನಮ್ಮ ಟೈಮ್ ನಮ್ ಫ್ರೀಡಮ್ ಯಾವ ರೀತಿ ಮಾಡ್ಕೋಬೇಕು. ವಯಸ್ಸಾಗ್ತಾ ಆಗ್ತಾ ಆಗ್ತಾ ನಮ್ಗೆ ದುಡಿಯೋ ಶಕ್ತಿ ಕಮ್ಮಿ ಆಗುತ್ತೆ, ವಯಸ್ಸಾಗುತ್ತೆ, ನಮ್ಗೆ ಯಾವ್ದೋ ಒಂದು ಜಾಬ್ಗೆ ಕೆಲ್ಸಕ್ಕೆ ಹೋಗಕ್ ಆಗಲ್ಲ. ಅವಾಗ ನಾವು ಅವಾಗವರ್ಗು ನಾವು ದುಡಿತಾ ಇರೋ ಒಂದು ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದ್ಲು, ನಾವು ಇವಾಗ ಹೆಂಗಾಗಿದ್ದಾಗ್ಲೇ ಅಥವಾ ನಮ್ಮ ದುಡಿಯೋ ಕೆಪಾಸಿಟಿ, ನಮ್ಮ ಶಕ್ತಿ ಮೀರಿ ನಾವು ಕೆಲಸ ಮಾಡಿದ್ರೆ ನಮ್ಮ ಟೈಮ್, ನಾವು ವಯಸ್ಸಾಗಿದ್ದ ಕಾಲದಲ್ಲಿ ನಾವು ಕೂತ್ಕೊಂಡು ತಿನ್ನೋಂತ ಒಂದು ಕೆಪಾಸಿಟಿನ ನಾವು ಬೆಳೆಸ್ಕೋಬಹುದು ಅಂತ ಹೇಳ್ಬೋದು. ಹಾಗೆ ಫೈನಾನ್ಷಿಯಲಿ ಫ್ರೀಡಮ್ ಕೂಡ ಅದೇ ತರ. ನಾವು ವಯಸ್ಸಾದ್ಮೇಲೆ ದುಡಿಯಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಆವಾಗಿನ ಕಾಲದಲ್ಲಿ 100 ವರ್ಷ ಗಂಟ ಎದ್ದು ಓಡಾಡ್ತಾ ಇದ್ರು. ಇವಾಗಿನ ಕಾಲದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತಾನೆ ನೋಡ್ಬೋದು. 50 ವರ್ಷ ಅಲ್ಲ 40 ವರ್ಷದೊಳಗಡೆನೆ ಕಾಲ್ ನೋವು, ಮಂಡಿ ನೋವು, ಮತ್ತೆ ಎದ್ದು ಓಡಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾವ್ದೇ ತರ ಜಾಬ್ ಕೂಡ ಇವಾಗ ಸಿಗಲ್ಲ ಫ್ರೆಂಡ್ಸ್. 40-50 ವರ್ಷ ಒಳಗಡೆ ಸೆಕ್ಯೂರಿಟಿ ಕೆಲಸ ಕೂಡ ನಮ್ಗೆ ಇವಾಗ ಸಿಗಲ್ಲ. ಅವಾಗ ಫೈನಾನ್ಷಿಯಲಿ ಫ್ರೀಡಮ್ ಕೂಡ ನಮ್ಗೆ ಆಗೋದಿಲ್ಲ. ಆದ್ರೆ ನಮ್ಮ ವಿಸ್ಟಾರ್ ವೆಲ್ನೆಸ್ ಅಲ್ಲಿ ನಮ್ಗೆ ಯಾವ್ದೇ ತರದ ಏಜ್ ಲಿಮಿಟ್ ಇಲ್ಲ, ಯಾವ್ದೇ ತರದ ಟೈಮ್ ಲಿಮಿಟ್ ಇಲ್ಲ, ಯಾವ ಬೇಕಾದ್ರೂ ನಾವು ಮಾಡ್ಕೋಬಹುದು ಫ್ರೆಂಡ್ಸ್. ಆದ್ರೆ ಅವಾಗ ವಯಸ್ಸಾದ್ಮೇಲೆ ಮಾಡ್ಕೊಳ್ಳೋ ಬದ್ಲು ನಾವ್ ಇವಾಗ ವಯಸ್ಸಿದ್ದಾಗೆ ನಮ್ಮ ಫ್ಯಾಮಿಲಿನ ಕೂಡ ಸೆಕ್ಯೂರ್ ಮಾಡ್ಕೋಬಹುದು. ಇವಾಗಿನ ಕಾಲದಲ್ಲಿ ಇವಾಗಿದ್ದವ್ರು ಇವಾಗ ಇರಲ್ಲ ಸೆಕ್ಯೂರ್. ಅವಾಗ ನಮ್ಮ ಫ್ಯಾಮಿಲಿಗೆ ನಾವು ಏನು ಮಾಡಿರಲ್ಲ, ಸೆಕ್ಯೂರ್ ಮಾಡಿರಲ್ಲ. ಅವಾಗ ಏನ್ ಮಾಡಕ್ ಆಗುತ್ತೆ, ಅಕಸ್ಮಾತ್ ಏನಾರ ಒಂದು ಡೆತ್ ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ ನಮ್ ಫ್ಯಾಮಿಲಿ ಎಲ್ಲ ಬೀದಿಗೆ ಬರ್ತಾರೆ, ಅವ್ರ ಸಾಲದಲ್ಲಿ ನಾವು ಮುಳುಗ್ಸೋಗಿರ್ತೀವಿ. ಆ ತರ ಲೈಫ್ ನ ಲೀಡ್ ಮಾಡಕ್ಕೆ ನಮ್ಗೆ ಮಾಡ್ಬಾರ್ದು ಅಂತ ಹೇಳ್ತಾ, ನಮ್ಮ ಲೈಫ್ ನ ಯಾವ ರೀತಿ ನಾವು ಸೆಕ್ಯೂರ್ ಮಾಡಿ ಇಟ್ಕೋಬೇಕು. ಆಲ್ರೆಡಿ ನೋಡಿರ್ಬೋದು MD ಸರ್ ಅವ್ರ ಲೈಫ್ ನ ಯಾವ ರೀತಿ ಸೆಕ್ಯೂರ್ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರ ಇಲ್ಲ ಅಂತ ಅಂದ್ರು ಯಾವ ತರ ಲೈಫ್ ನ ಲೀಡ್ ಮಾಡ್ಬೋದು. ಅವ್ರು ಎಷ್ಟು ಕೋಟಿ ದುಡಿದ್ರು ಅವ್ರು ತಿಂದು ಕೊರಗ್ಸೇರಷ್ಟು ಹಣನ ಮಾಡಿದ್ದಾರೆ. ಆದ್ರೂ ಇನ್ನೂವರೆಗೂ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಆ ತರ ಒಂದು ಮನಸ್ಥಿತಿನ ನಾವು ಬೆಳೆಸ್ಕೊಬೇಕು ಅಂತ ಹೇಳ್ತೀವಿ. ಹಾಗೆ ನಮ್ಮ ಸಂತೋಷ್ ಸರ್ಜಿನೂ ಆಗಿರ್ಬೋದು, ಯಾವ ತರ ಲೈಫ್ ನ ಸೆಕ್ಯೂರ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಂತಾನೆ ನೋಡ್ತಾ ಇದೀವಿ ಆಲ್ರೆಡಿ. ಆ ತರ ಒಂದು ಸೆಕ್ಯೂರಿಟಿ ನಮ್ಮ ಫ್ಯಾಮಿಲಿಗೆ ನಾವು ಕೊಡ್ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡ್ಬೋದು, ಕಂಪ್ಲೀಟ್ ರ್ಯಾಂಕ್ಸ್ ಅಂಡ್ ಗೆಟ್ ಇನ್ಶೂರೆನ್ಸ್. ನೋಡಿ ಫ್ರೆಂಡ್ಸ್, ಅವಾಗ್ಲೇ ಹೇಳಿದ್ನಲ್ಲ, ರ್ಯಾಂಕ್ 5ನೇ ರ್ಯಾಂಕ್ S4 ರ್ಯಾಂಕ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಇನ್ಶೂರೆನ್ಸ್ ಫಂಡ್ ಕೂಡ ನಮ್ಗೆ ಕೊಡ್ತಾ ಇದ್ದಾರೆ. S4 ರ್ಯಾಂಕ್ ಕಂಪ್ಲೀಟ್ ಆಗ್ತಾ ಇದೆ, 1 lakh ಇನ್ಶೂರೆನ್ಸ್. ನಮ್ಗೆ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ 1 lakh ಎಲಿಜಿಬಲ್ ಆಗಿರ್ತೀವಿ. ಹಾಗೆ ಒಂದು ಕೋರ್ ಲೀಡರ್ಸ್ ಆದಾಗ ಅವ್ಗೆ ರ್ಯಾಂಕ್ ಜಂಪ್ ಆಗ್ತಾ ಆಗ್ತಾ ನಮ್ಗೆ 20 lakhs ವರ್ಗು ಇನ್ಶೂರೆನ್ಸ್ ಕಂಪನಿ ನಮ್ಗೆ ಕೊಡುತ್ತೆ ಅಂತ ಹೇಳ್ಬೋದು. ಅಕಸ್ಮಾತ್ ನಮ್ಗೆ ಏನಾರ ಆಯ್ತು, ಡೆತ್ ಆಯ್ತು ಅಂದ್ರೆ 2 ಮಕ್ಳು ಇದ್ರೆ
ಇಬ್ರು ಮಕ್ಳು ಇದಾರೆ ಅಂತ ಅಂದ್ರೆ ಅವ್ರಿಗೆ ಎಜುಕೇಶನ್ ಕೂಡ ಸೆಕೆಂಡ್ PU ಗಂಟೆ ನಮ್ಮ ಕಂಪನಿನೇ ಕೂಡ ಮಾಡ್ಕೊಡ್ತಾ ಇದೆ ಫ್ರೆಂಡ್ಸ್. ಇವಾಗಿನ ಕಾಲದಲ್ಲಿ ಯಾವ್ದಾರ ಕಂಪನಿಲಿ ಇಲ್ಲ ಗೌರ್ಮೆಂಟ್ ಜಾಬ್ ಅಲ್ಲೇ ಇಟ್ಕೊಳ್ಳಿ, ಡೆತ್ ಆಯ್ತು ಅಂತಂದ್ರೆ ಅವ್ರಿಗೇನೋ ಒಂದಿಷ್ಟು ಫಂಡ್ ಅಂತ ಬರುತ್ತೆ, ಅಷ್ಟು ಬಿಟ್ರೆ ಯಾವ್ದೇ ತರ ಎಜುಕೇಶನ್ ಫಂಡ್ ಫ್ರೀ ಆಗಿ ಕೊಡಲ್ಲ. ಯಾವ ಸ್ಕೂಲಲ್ಲಿ ಹೇಳ್ತೀವೋ ಆ ಸ್ಕೂಲಲ್ಲಿ ಸೇರಿಸಿ ಅವ್ರ ಎಜುಕೇಶನ್ ಕೊಡ್ಸಲ್ಲ. ಯಾವ್ದೇ ತರಹದ ಅವ್ರ ಕಡೆಯಿಂದ ನಮ್ಗೆ ಇದು ಬರದೇ ಇಲ್ಲ ಫ್ರೆಂಡ್ಸ್. ಅಂತ ಒಳ್ಳೆ ಕಂಪನಿ ಈ V-Star ವೆಲ್ನೆಸ್ ಕಂಪನಿ. ನಮ್ಮ ಎಜುಕೇಶನ್ ಇನ್ಶೂರೆನ್ಸ್ ಕಡೆಯಿಂದ ನಮ್ಮ ಎಜುಕೇಶನ್ ಕೂಡ ನಮ್ಗೆ ಸಿಗ್ತಾ ಇದೆ ಅಂತ ಅಂದ್ರೆ ಇಂತ ಒಂದು ಕಂಪನಿಗೆ ನಾವು ಜಾಯಿನ್ ಆಗಿದೀವಿ ಅಂದ್ರೆ ಒಂದು ಪುಣ್ಯ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ವೇ ಆಫ್ ಲಿವಿಂಗ್ ಲೈಫ್, ಅಡ್ಜಸ್ಟೆಡ್ ಲೈಫ್. ಇವಾಗ ನೋಡ್ಬೋದು ಫ್ರೆಂಡ್ಸ್, ಇವಾಗ ಅಡ್ಜಸ್ಟ್ಮೆಂಟ್ ಲೈಫ್ ಯಾವ ರೀತಿ ಇದೆ. ಒಬ್ಬ ಕೂಲಿ ಕೆಲಸ ಮಾಡೋರಾಗಿರ್ಬೋದು, ಮನೆ ಕಟ್ಟೋದು, ಮತ್ತೆ ಗಾರೆ ಕೆಲಸ ಮಾಡೋರಾಗಿರ್ಬೋದು, ಒಂದು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರಾಗಿರೋದು, ಅವ್ರ ಅಡ್ಜಸ್ಟ್ಮೆಂಟ್ ಲೈಫ್. ಒಂದು ತಿಂಗಳು ಸಂಬಳ ಎಷ್ಟು, ಒಂದು 10-12 ಸಾವಿರ ಇಟ್ಕೊಳ್ಳಿ. ಇಲ್ಲ ಕೂಲಿ ಕೆಲಸ ಮಾಡೋರ್ಗೆ ಅವಾಗಿನ ವಾರದ ಬಂಡವಾಳ ಅಂತ ಕೊಡ್ತಾರೆ. ಆ ಅಡ್ಜಸ್ಟ್ಮೆಂಟ್ ಅವ್ರ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಎಷ್ಟು ಸ್ಯಾಲ್ರಿ ಇರುತ್ತೋ ಆ ಅಡ್ಜಸ್ಟ್ಮೆಂಟ್ ಲೈಫ್ಗೆ ಅವರು ಅವರ ಫ್ಯಾಮಿಲಿಯವರು ಫುಲ್ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಅದಕ್ಕೆ ಅವರು ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಅವ್ರಿಗೆ ಇವಾಗ ನಾವು ವಿಷನರಿ ಲೈಫ್ ತೋರ್ಸಕ್ ಹೋದ್ರೆ ಅವ್ರು ಕೇಳೋಂತ ಪರಿಸ್ಥಿತಿ ಇರಲ್ಲ. ಆದ್ರೆ ಅವ್ರಿಗೆ ಯಾವ ತರ ಅವ್ರ ತಕ್ಕಗೆ ಅವ್ರ ಕೆಲ್ಸ ಇರುತ್ತೋ ಆ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವೇ ಆಫ್ ಲಿವಿಂಗ್ ಲೈಫ್, ಸ್ಯಾಟಿಸ್ಫೈಡ್ ಲೈಫ್. ಇವಾಗ ಒಂದು ಟೀಚರ್ ಆಗಿರ್ಬೋದು, ಒಬ್ರು ಡಾಕ್ಟರ್ ಆಗಿರ್ಬೋದು, ಅಥವಾ ಒಬ್ರು ಇಂಜಿನಿಯರ್ ಆಗಿರ್ಬೋದು ಫ್ರೆಂಡ್ಸ್, ಅವ್ರ ಮಂತ್ಲಿ ಸ್ಯಾಲ್ರಿ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿರುತ್ತೆ. ಆ ಅಡ್ಜಸ್ಟ್ಮೆಂಟ್ ಸ್ಯಾಟಿಸ್ಫೈಡ್ ಲೈಫ್ ಅಲ್ಲಿ ಅವ್ರು ಸ್ಯಾಟಿಸ್ಫೈಡ್ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ಏನಂತ ಅಂದ್ರೆ ಒಂದ್ ಟೀಚರ್ ಆಗಿರ್ಬೋದು, ಅವ್ರಿಗೆ ಬರೋಂತ ಸಂಬಳದಲ್ಲಿ ಅವ್ರ ಫ್ಯಾಮಿಲಿನ ಚೆನ್ನಾಗಿ ಹ್ಯಾಪಿಯಾಗಿ ಲೀಡ್ ಮಾಡ್ತಾ ಇರ್ತಾರೆ. ಆದ್ರೆ ಒಂದು ಡಾಕ್ಟರ್ ನೋಡ್ಬೋದು, ಇವಾಗ ಡಾಕ್ಟರ್ಸ್ ಗಳು ಕೂಡ ಎಷ್ಟು ಒಂದೊಂದು ಗಲ್ಲಿಲೂ ಕೂಡ ನೋಡಿದ್ರು ಡಾಕ್ಟರ್ ಹಾಸ್ಪಿಟಲ್ಗಳು ಓಪನ್ ಆಗಿದೆ. ಅವರು ಒಂದು ಯಾವ ತರ ಲೈಫ್ ನ ಲೀಡ್ ಮಾಡ್ತಾರೆ, ಅವ್ರು ಒಂದೊಂದು ಸ್ಯಾಟಿಸ್ಫೈಡ್ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಒಬ್ರು ಇಂಜಿನಿಯರ್ ಆಗಿರ್ಬೋದು, ಅವ್ರಿಗೆ 1 ಲಕ್ಷ 2 ಲಕ್ಷ ಸ್ಯಾಲ್ರಿ ಇರುತ್ತೆ. ಅಂತ ಒಂದು ಸ್ಯಾಟಿಸ್ಫೈಡ್ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಅವರು ಆ ಸ್ಯಾಟಿಸ್ಫೈಡ್ ಲೈಫ್ಗೆ ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಅವರು ನಮ್ಮ ವಿಷನರಿ ಲೈಫ್ ಏನಾರ ಇದನ್ನ ಕೇಳಿದ್ರು ಅವರು ಅದರಿಂದ ಹೊರಗಡೆ ಬರಲ್ಲ ಫ್ರೆಂಡ್ಸ್. ಯಾಕಂದ್ರೆ ಎಮೋಷನಲ್ ವಿಷನರಿ ಲೈಫ್ ನೋಡ್ಬೋದು ಫ್ರೆಂಡ್ಸ್. ಇವಾಗಿನ ಪರಿಸ್ಥಿತಿ ಯಾವ ತರ ಇದೆ ಅಂತಂದ್ರೆ, ಇವಾಗ ಟಾಟಾ ಕಂಪನಿಯ ಓನರ್ ಆಗಿರ್ಬೋದು, ಮತ್ತೆ ಫೇಸ್ಬುಕ್ ಕಂಪನಿ ಓನರ್ ಆಗಿರ್ಬೋದು, ರಿಲಯನ್ಸ್ ಓನರ್ ಆಗಿರ್ಬೋದು, ಅವರು ವಿಷನರಿ ಲೈಫ್. ಅವ್ರಿಗೆ ಯಾವ ತರ ಅಂತಂದ್ರೆ, ಅವ್ರು ಇವಾಗ ನಾವ್ ಎಷ್ಟು ದುಡಿದ್ರು ಇಲ್ಲ ನೀವು ಇನ್ನ ಬೇರೆ ಯಾವ್ದಾರ ಒಂದು ಪ್ಲಾನ್ ಕೊಟ್ರು ಅದ್ ಹೆಂಗ್ ಮಾಡ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಕೇಳ್ತಾ ಇರ್ತಾರೆ, ಯಾವ ತರ ಮಾಡ್ಬೋದು ಅನ್ನೋದನ್ನ ಕೇಳ್ತಾ ಇರ್ತಾರೆ. ಆದ್ರೆ ಇವಾಗಿನ ಅಡ್ಜಸ್ಟ್ಮೆಂಟ್ ಲೈಫ್ ಅವರು ಮತ್ತೆ ವಿಷನರಿ ಲೈಫ್ ಅವರು ಆ ಸ್ಯಾಟಿಸ್ಫೈಡ್ ಲೈಫ್ ನ ಲೀಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ವಿಷನರಿ ಲೈಫ್ ನ ನೋಡ್ಬೋದು ಫ್ರೆಂಡ್ಸ್. ಇವಾಗ ನಮ್ಮ MD ಸರ್ ಆಗಿರ್ಬೋದು, MD ಸರ್ ಯಾವ ತರ ಒಂದು 100 ರೂಪಾಯಿಗೂ ಪರದಾಡ್ತಾ ಇರೋಂತ ವ್ಯಕ್ತಿ ಸಾವಿರಾರು ಕೋಟಿ ಒಡೆಯ ಆಗಿದ್ದಾರೆ ಅಂದ್ರೆ ಅವರು ವಿಷನರಿ ಲೈಫ್ ಯಾವ ತರ ಇಟ್ಕೊಂಡಿದ್ದಾರೆ, ಯಾವ ತರ ಬೆಳೆದು ಬಂದಿದ್ದಾರೆ ಅನ್ನೋದನ್ನ ನಾವು ಆಲ್ರೆಡಿ ನೋಡ್ತಾನು ಇದೀವಿ. ಹಾಗೆ ಈ ತರ ಒಂದು ವಿಷನರಿ ಲೈಫ್ ನ ನಾವು ಲೀಡ್ ಮಾಡ್ಬೋದು ಫ್ರೆಂಡ್ಸ್. ಯಾಕಂದ್ರೆ ಆ ತರ ಒಂದು ಎಜುಕೇಶನ್ ಸಿಸ್ಟಮ್ ನ ನಾವು ಅಳವಡಿಸ್ಕೊಂಡ್ರೆ ನಾವು ಆ ತರ ಲೈಫ್ ನ ಲೀಡ್ ಮಾಡ್ಬೋದು ಅಂತ ಹೇಳ್ಬೋದು. ಮತ್ತೆ ಎಮೋಷನಲ್ ವಿಷನರಿ ಲೈಫ್ V-Star ಪ್ಲಸ್ ಡೈಮಂಡ್ಸ್ ಗಳು ನೋಡ್ಬೋದು. ಆಲ್ರೆಡಿ ರೂಬಿ ಡೈಮಂಡ್ ಕಂಪ್ಲೀಟ್ ಮಾಡಿರೋಂತ ನಮ್ಮ ಮಾಯಿ ಸರ್ ಆಗಿರ್ಬೋದು, ಸಂತೋಷ್ ಪಾಟೀಲ್ ಸರ್ ಆಗಿರ್ಬೋದು, ಆಲ್ರೆಡಿ ನಮ್ಮ ಸಂತೋಷ್ ಸರ್ ಕೂಡ ಆಲ್ರೆಡಿ ಲೈನ್ ಅಲ್ಲಿ ಇದ್ದಾರೆ. ಅವರು ರೂಬಿ ಡೈಮಂಡ್ ರ್ಯಾಂಕ್ ಕಂಪ್ಲೀಟ್ ಮಾಡ್ಕೊಂಡು ಒಂದು ವಿಷನರಿ ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಅಂದ ಒಂದು ಲೈಫ್ ನ ನಾವು ಕೂಡ ಲೀಡ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಇ ಫಾರ್ ಎಂಪ್ಲಾಯ್ಸ್, ಎಸ್ ಫಾರ್ ಸೆಲ್ಫ್ ಎಂಪ್ಲಾಯ್ಸ್, ಬಿ ಅಂದ್ರೆ ಬಿಸ್ನೆಸ್ ಓನರ್ಸ್, ಮತ್ತೆ ಐ ಅಂದ್ರೆ ಇನ್ವೆಸ್ಟರ್. ಎಂಪ್ಲಾಯ್ಸ್, ಇವಾಗ ಒಂದು ಜಾಬ್ಗೆ ಹೋಗ್ತಾ ಇರ್ತೀವಿ, ಒಂದು ಕೆಲಸ ಮಾಡೋರ್ನ ಎಂಪ್ಲಾಯ್ಸ್ ಅಂತ ಕರೀತಾರೆ. ಅವರಿಗೆ ಎಷ್ಟು ಒಂದು 100% ಇಂದ ಒಂದು 1% ಇನ್ಕಮ್ ಬರುತ್ತೆ ಅಂದ್ರೆ ಅವ್ರು ಆ ಲೈಫ್ಗೆ ಸ್ಯಾಟಿಸ್ಫೈಡ್ ಆಗಿರ್ತಾರೆ. ಮತ್ತೆ ಸೆಲ್ಫ್ ಎಂಪ್ಲಾಯ್ಸ್ ಯಾವ ತರ ಇರ್ತಾರೆ? ಸೆಲ್ಫ್ ಎಂಪ್ಲಾಯ್ಸ್ ಅಂತಂದ್ರೆ ಅವರು ಒಂದು ಜಾಬ್ ಮಾಡ್ತಾ ಇದಾರೆ ಅಂದ್ರೆ ಒಂದು ಒಳ್ಳೆ ಜಾಬ್ ಅಲ್ಲಿ ಇರ್ತಾರೆ ಅಂದ್ಕೊಳ್ಳಿ. ಆ ಜಾಬ್ಗೆ ಅವ್ರು ಅಡ್ಜಸ್ಟ್ ಆಗಿರ್ತಾರೆ, ಅವ್ರಿಗೆ ಬರೋ ಸಂಬಳಕ್ಕೆ ಅವ್ರಿಗೆ ಸಾಕಾಗಿರುತ್ತೆ ಅಂತ ಒಂದು ಜಾಬ್ ಅಲ್ಲಿರೋರು. ಮತ್ತೆ
ಇನ್ವೆಸ್ಟ್ ಮಾಡ್ಬೇಕು ಅಂತ ಅಂದ್ರೆ ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಇನ್ವೆಸ್ಟರ್ ಮಾಡ್ಬೇಕಾಗಿದ್ರೆ ಒಂದು ಅಂಗಡಿ ತೆಗಿತಾರೆ ಅಂತ ಅನ್ಕೊಳ್ಳಿ, ಅದ್ರ ಆಪೋಸಿಟ್ ಅಲ್ಲೇ ಇನ್ನೊಂದು ಅಂಗಡಿ ತೆಗ್ದಿರ್ತಾರೆ. ಆ ಇನ್ವೆಸ್ಟ್ ಮಾಡಿರೋರು ಏನಾಗ್ಬೇಕು ಅಂದ್ರೆ ಅವ್ರಿಗೆ ಲಾಸ್ ಆಗುತ್ತೆ. ಇವಾಗ ಅದೇ ತರದ್ ಇನ್ನೊಬ್ಬ ಅಂಗಡಿ ತೆಗ್ದ ಅಂತಂದ್ರೆ ಏನಾಗುತ್ತೆ, ಅವ್ರಿಗೆ ಲಾಸ್ ಆಗಿ ಬಿಸ್ನೆಸ್ ಲಾಸ್ ಆಗುತ್ತೆ, ಮುಳುಗೋಗುವಂತ ಸಾಧ್ಯತೆ ಇರುತ್ತೆ. ಅಂತವ್ರು ಇವಾಗ ಏನಾಗುತ್ತೆ ಅಂತಂದ್ರೆ ಅದನ್ನ ತಡ್ಕೊಳ್ಳೋಂತ ಕೆಪಾಸಿಟಿ ಇರ್ಬೇಕು ಅಂತ ಹೇಳ್ಬೇಕು. ಮತ್ತೆ ಒಂದು ಬಿಸ್ನೆಸ್ ಓಪನ್ ಮಾಡಿ ಒಂದು ಓನರ್ ಆಗಿರ್ತಾರೆ, ಅವ್ರ ಹತ್ರ ನಾವು ಹೋಗಿ ಕೆಲಸ ಮಾಡ್ತಾ ಇದೀವಿ ಅಂತ ಅಂದ್ರೆ ಬಿಸ್ನೆಸ್ ಓನರ್ಸ್ ಗಳು ಏನ್ ಮಾಡ್ತಾರೆ ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಅವ್ರಿಗೂನು ಏನಾರ ಒಂದು ಲಾಸ್ ಆಯ್ತು ಅಂತಂದ್ರೆ ಅವ್ರುನು ಅದನ್ನ ತಡ್ಕೊಳ್ಳೋಂತ ಕೆಪಾಸಿಟಿ ಇರ್ಬೇಕು ಫ್ರೆಂಡ್ಸ್. ಅಂತ ಒಂದು ಕೆಪಾಸಿಟಿ ಇದ್ರೆ ಮಾತ್ರ ಬಿಸ್ನೆಸ್ ಮತ್ತೆ ಇನ್ವೆಸ್ಟ್ ಮಾಡಕ್ಕೆ ಸಾಧ್ಯ. ಅಂತ ಒಂದು ಎಂಪ್ಲಾಯ್ಸ್ ಇದನ್ನ ನಾವು ಲೈಫ್ ನಲ್ಲಿ ಏನ್ ಮಾಡಕ್ಕಿಲ್ಲ, ನಮ್ಮ ಇಷ್ಟ ನಾವು ಯಾವ್ದೇ ತರದ ಇನ್ವೆಸ್ಟ್ ಮಾಡಂಗಿಲ್ಲ, ಯಾವ್ದೇ ತರದ ಲಾಸ್ ಆಗಲ್ಲ. ಯಾಕಂದ್ರೆ ಒಂದ್ಸತಿ ನಮ್ ಪ್ರಾಡಕ್ಟ್ ನ ಬೈ ಮಾಡ್ಕೊಂಡು ನಾವು ಯೂಸ್ ಮಾಡ್ಕೊಂಡು ನಾವು ಇದ್ರಲ್ಲಿ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಇನ್ಕಮ್ ಮೇಲೆ ಇನ್ಕಮ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ಮತ್ತೆ ಜಾಬ್ಗೆ ಮತ್ತೆ ಬಿಸ್ನೆಸ್ಗೆ ಇರೋಂತ ಒಂದು ರಿಕ್ವೈರ್ಮೆಂಟ್ ಬಂದು ಜಾಬ್ಗೆ ಹೋದ್ರೆ ಎಜುಕೇಶನ್ ಸಿಸ್ಟಮ್ ಕೇಳ್ತಾರೆ, ಟೈಮ್ ಪಂಚಾಲಿಟಿ ಇರ್ಬೇಕು, ಫಾಲೋಯಿಂಗ್ ಆರ್ಡರ್ಸ್ ಮತ್ತೆ ಸ್ಕಿಲ್ಸ್ ಏನೇನಿರ್ಬೇಕು ಅಂತ ಇವಾಗ ಆಲ್ರೆಡಿ ಕೇಳಿದರೆ. ಎಜುಕೇಶನ್ ಅಂದ್ರೆ ನೀವು ಎಷ್ಟು ಓದಿದಿರಾ ಅಂತ ಕೇಳ್ತಾರೆ. ಮತ್ತೆ ಟೈಮ್ ಪಂಚಾಲಿಟಿ, ಇವಾಗ ಟೈಮ್ ಪಂಚಾಲಿಟಿ 8 o'clock ಅಲ್ಲಿ ಇರ್ಬೇಕು ಅಂದ್ರೆ 8 o'clock ಅಲ್ಲಿ ಇರ್ಬೇಕು, 6 o'clock ಅಂದ್ರೆ 6 o'clock ಅಲ್ಲಿ ಆ ಟೈಮಿಂಗ್ಸ್ ಒಳಗಡೆನೆ ಅವ್ರು ಕೆಲಸ ಮಾಡ್ಬೇಕು ಫ್ರೆಂಡ್ಸ್. ಅದು ಬಿಟ್ಟು ಜಾಸ್ತಿನೂ ಮಾಡ್ತಾರೆ ಒಬ್ರೊಬ್ರು, ಆದ್ರೆ ಟೈಮ್ ಪಂಚಾಲಿಟಿ ಕರೆಕ್ಟ್ ಆಗಿ ಅಲ್ಲಿ ಇರ್ಬೇಕು. ಅಕಸ್ಮಾತ್ ಏನಾದ್ರು ಟೈಮ್ ಅಲ್ಲಿ ಹೋಗಿಲ್ಲ ಅಂತಂದ್ರೆ ಅವ್ರ ಸ್ಯಾಲ್ರಿಲಿ ಕಟ್ ಆಗುತ್ತೆ. ಮತ್ತೆ ಫಾಲೋಯಿಂಗ್ ಆರ್ಡರ್, ಅವ್ರು ಏನ್ ಹೇಳ್ತಾರೋ ಆ ಕೆಲಸ ಮಾಡ್ಲೇಬೇಕು. ಅಕಸ್ಮಾತ್ ನಾವು ಆಗಲ್ಲ ಅಂತ ಹೇಳಿದ್ರೆ ಕೆಲಸ ಬಿಟ್ಟು ಅವಾಗೇನೆ ಇಮಿಡಿಯೇಟ್ ಆಗಿ ಕಳಿಸ್ತಾರೆ ಫ್ರೆಂಡ್ಸ್. ಮತ್ತೆ ಸ್ಕಿಲ್ಸ್, ಅವ್ರ ಹತ್ರ ಮಾತಾಡೋಂತ ಸ್ಕಿಲ್ಸ್ ಇರ್ಬೇಕು. ಯಾಕಂದ್ರೆ ಇಷ್ಟೆಲ್ಲ ಕೇಳ್ತಾರೆ, ಯಾಕಂದ್ರೆ ಒಂದು ಜಾಬ್ ರಿಕ್ವೈರ್ಮೆಂಟ್ ಇಷ್ಟು ಇರುತ್ತೆ ಫ್ರೆಂಡ್ಸ್. ಅದ್ ಮತ್ತೆ ಬಿಸ್ನೆಸ್ ರಿಕ್ವೈರ್ಮೆಂಟ್, ಇನ್ವೆಸ್ಟ್ ಮಾಡೋಂತ ಕೆಪಾಸಿಟಿ ಇರ್ಬೇಕು. ಎಷ್ಟು ಲಕ್ಷ ಆದ್ರೂ ಇನ್ವೆಸ್ಟ್ ಮಾಡೋಂತ ಕೆಪಾಸಿಟಿ ಇರ್ಬೇಕು. ರಿಸ್ಕ್ ತಗೋಬೇಕು. ಇವಾಗ ನಾನು ಹೆಂಗ್ ಹೇಳ್ದೆ, ಒಂದ್ ಅಂಗಡಿ ಓಪನ್ ಮಾಡಿದ್ರೆ ಇನ್ನೊಂದ್ ಅಂಗಡಿ ಎದುರುಗಡೆ ಓಪನ್ ಮಾಡಿರ್ತಾರೆ. ಅಕಸ್ಮಾತ್ ಈ ಲಾಸ್ ಆಗಂತದ್ ಏನಾದ್ರು ಆಯ್ತು ಅಂದ್ರೆ ಅಂತ ಒಂದು ರಿಸ್ಕ್ ತಗೊಳ್ಳೋಂತ ಕೆಪಾಸಿಟಿ ಇರ್ಬೇಕು. ಮತ್ತೆ ಮತ್ತೆ ಟೈಮು ಟ್ಯಾಲೆಂಟು. ಈ ಟ್ಯಾಲೆಂಟ್ ಅಂದ್ರೆ ಇವಾಗ ಫ್ರೀ ಮಾಡ್ಕೊಬೇಕು. ಇವಾಗ ಏನಾದ್ರು ಒಂದು ಬಿಸ್ನೆಸ್ ರಿಕ್ವೈರ್ಡ್ ಮಾಡ್ಬೇಕಾದ್ರೆ ಒಂದು ಟ್ಯಾಲೆಂಟ್, ಅವ್ರು ಯಾವ ತರ ಇವಾಗ ಅವ್ರ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೋಬಹುದು, ಕಸ್ಟಮರ್ಗಳು ಬಂದಾಗ ಯಾವ ತರ ಅವ್ರನ್ನ ಟ್ಯಾಲೆಂಟ್ ನ ತೋರ್ಸ್ಕೋಬಹುದು ಅನ್ನೋ ಒಂದು ಸ್ಕಿಲ್ಸ್ ಕೂಡ ಬಿಸ್ನೆಸ್ ರಿಕ್ವೈರ್ಮೆಂಟ್ ಅಲ್ಲಿ ಇರ್ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್. ಆದ್ರೆ ನಮ್ಮ ಕಂಪನಿಲಿ ಯಾವ್ದೇ ತರದ ಎಜುಕೇಶನ್ ಇರಲ್ಲ, ಯಾವ್ದೇ ತರದ ಟೈಮ್ ಇರಲ್ಲ, ಮತ್ತೆ ಟೈಮ್ ಸಿಸ್ಟಮ್ ಇರಲ್ಲ, ಯಾವ್ದೇ ತರ ಸ್ಕಿಲ್ಸ್ ಕೇಳಲ್ಲ. ನೀವು ದಪ್ಪ ಇದ್ದೀರಾ ಸಣ್ಣ ಇದ್ದೀರಾ ಅಂತ ಒಂದು ಯಾವ್ದೇ ತರದ ಕೇಳಲ್ಲ ಅಂತ ಒಂದು ಕಂಪನಿ ಒಂದು ನಮ್ಮ ವಿಸ್ಟಾರ್ ಕಂಪನಿ ಅಂತಾನೆ ಹೇಳ್ಬೋದು. ಮತ್ತೆ ಟೈಮ್ ಇಸ್ ಮನಿ, ಟೈಮ್ ಇನ್ಶೂರೆನ್ಸ್. ಮತ್ತೆ ಜಾಬ್ ಓರಿಯೆಂಟೆಡ್ ಟೈಮ್, ಇವಾಗ ಒಂದು ಜಾಬ್ ಒಂದ್ ಡೇ ಎಷ್ಟು ಅವರ್ ಅಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಒಂದು 10 hours ಅವ್ರು ಕೆಲಸ ಮಾಡ್ಲೇಬೇಕಾಗುತ್ತೆ ಫ್ರೆಂಡ್ಸ್. ಜಾಬ್ ಅಲ್ಲಿರೋರು 1 monthಗೆ 26 days ಇಂಟು 10 260 hours ಆದ್ರೂ ಅವ್ರು ಕೆಲಸ ಮಾಡ್ಲೇಬೇಕಾಗುತ್ತೆ. 1 year ಅಲ್ಲಿ 260 into 12 3120 hours ಅವರು ಕೆಲಸ ಮಾಡ್ಲೇಬೇಕು. 40 years ಆದ್ಮೇಲೆ 3120 into 40 1,24,000 into 800 hours ಅವರು ಕೆಲಸ ಜಾಬ್ ಅಲ್ಲಿ ಓರಿಯೆಂಟೆಡ್ ಟೈಮಿಂಗ್ಸ್ ಅಲ್ಲಿ ಅವ್ರು ಕೆಲಸ ಮಾಡ್ಲೇಬೇಕಾಗುತ್ತೆ. ಬಿಸ್ನೆಸ್ ಓರಿಯೆಂಟೆಡ್ ಟೈಮ್ಸ್ ಏನಂದ್ರೆ ಒಂದು ಎಂಪ್ಲಾಯ್ಸ್ ವರ್ಕ್ ಬಂದು 8 hours ಅವರು ಕೆಲಸ ಮಾಡ್ಲೇಬೇಕು. ಮತ್ತೆ ಬಿಗ್ ಕಂಪನಿ 1 lakh ಇದ್ರೆ ಫಾರ್ ಎಕ್ಸ್ಪ್ಲೈನ್ ಟಾಟಾ ಅಂಡ್ ರಿಲಯನ್ಸ್ 1 lakh into 8 hours into is equal to 8 lakh hours ಅವರು ಕೆಲಸ ಮಾಡ್ಲೇಬೇಕಾಗುತ್ತೆ ಫ್ರೆಂಡ್ಸ್. ಆದ್ರೆ ನಮ್ಮ ಕಂಪನಿಯಲ್ಲಿ ಯಾವುದೇ ತರ ಆತರ ಇಲ್ಲ. ನಾರ್ಮಲ್ ಪರ್ಸನಲ್ ವರ್ಕ್ ಫಾರ್ earning money. Success person always work in our increasing time. ಸಕ್ಸಸ್ ಪರ್ಸನ್ ಯಾವಾಗ್ಲೂ ಕೇಳೋದು ಇನ್ಕ್ರೀಸಿಂಗ್ ಟೈಮ್ ಮಾತ್ರನೇ ಕೇಳ್ತಾನೆ. ನಾರ್ಮಲ್ ಪರ್ಸನ್ ಏನ್ ಕೇಳ್ತಾನೆ, ವರ್ಕ್ ಫಾರ್ ಅರ್ನಿಂಗ್ ಮನಿ.
ವರ್ಕ್ ಫಾರ್ ಅರ್ನಿಂಗ್ ಮನಿ ಅಂದ್ರೆ ಯಾವಾಗ್ಲೂ ಮನಿ ಅರ್ನ್ ಮಾಡೋದ್ ಮಾತ್ರ ನಾರ್ಮಲ್ ಪರ್ಸನ್ ಯೋಚನೆ ಮಾಡ್ತಾನೆ. ಸಕ್ಸಸ್ ಪರ್ಸನ್ ನಮ್ಮ ಟೈಮ್ ವರ್ಕ್ ಆಲ್ವೇಸ್ ವರ್ಕ್ ಇನ್ ಇನ್ಕ್ರೀಸಿಂಗ್ ಟೈಮ್, ಯಾವ ತರ ಟೈಮ್ ನ ನಾವು ಇನ್ಕ್ರೀಸ್ ಮಾಡ್ಕೊಬಹುದು, ಎಷ್ಟು ಅವರ್ಸ್ ನಾವು ಕೆಲಸ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಥಿಂಕ್ ಮಾಡ್ತಾ ಇರ್ತಾನೆ ಫ್ರೆಂಡ್ಸ್. ಮತ್ತೆ ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಒಂದು 15,000 ಹಾಕ್ಬಿಟ್ರೆ ಅಂತ ಒಂದು ಯಾರು ಒಬ್ರು ಅಸೋಸಿಯೇಟ್ಸ್ ಕೇಳ್ತಾರೆ. 15,000 ರೂಪಾಯಿ ನಾವು ಫಿಕ್ಸೆಡ್ ಮಾಡಿ ಇಟ್ಕೊಂಡೆ, ಅಕಸ್ಮಾತ್ ನೀವು ಫಿಕ್ಸ್ ಮಾಡ್ಕೊಂಡು ಇಟ್ಕೊಂತೀರಾ ಅಂತ ಹೇಳಿ ಅನ್ಕೊಳ್ಳಿ. 15,000 ರೂಪಾಯಿಗೆ ಡೆಪಾಸಿಟ್ ಮಾಡಿ ಇಟ್ಕೊಂಡೆ ಬ್ಯಾಂಕ್ ಅಲ್ಲಿ, ಆಫ್ಟರ್ 7 years ಅಲ್ಲಿ 30,000 rupees ಮಾತ್ರನೇ ಬರುತ್ತೆ. ಅದನ್ನೇ ಆಮೇಲೆ 14 ವರ್ಷ ಆದ್ಮೇಲೆ ಆಫ್ಟರ್ 60,000 rupees ಬರುತ್ತೆ, 60,000 ರೂಪಾಯಿ ಬರುತ್ತೆ. ಒಂದ್ 15,000 ನಾವು ಇವಾಗ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇಡ್ತೀವಿ ಅಂದ್ರೆ 7 years ಅಲ್ಲಿ 30,000 rupees ಬರುತ್ತೆ. 14 years ಆದ್ರೆ 60,000 rupees ಬರುತ್ತೆ. ಅದೇ ಆಫ್ಟರ್ 21 years ಆದ್ಮೇಲೆ 1,20,000 rupees ಮಾತ್ರನೇ ಬರುತ್ತೆ ಫ್ರೆಂಡ್ಸ್. ಆದ್ರೆ ನಮ್ಮ ಕಂಪನಿಲಿ 3 ವರ್ಷದಿಂದ 5 ವರ್ಷ ಕಂಪ್ಲೀಟ್ ಆಗಿ ನಾವು ದುಡ್ದು ಇನ್ವೆಸ್ಟ್ ಮಾಡಿ ದುಡಿದ್ರೆ ನಾವು ಎಷ್ಟು ಲಕ್ಷ ದುಡಿಬಹುದು ಫ್ರೆಂಡ್ಸ್. ಆದ್ರೆ ಈ 21 years ಅಲ್ಲಿ 1,20,000 ಮಾತ್ರ ಬರುತ್ತೆ ಬ್ಯಾಂಕ್ ಡೆಪಾಸಿಟ್ ಮಾಡಿದ್ರೆ. ಆದ್ರೆ ನಾವು ಈ ತರ ವರ್ಕ್ ಮಾಡ್ಕೊಂಡು ಹೋದ್ರೆ ನಾವು ಕಂಪ್ಲೀಟ್ ಆಗಿ ಎಷ್ಟು ಬೇಗ ನಾವು ದುಡಿಬಹುದು ಅಂತಂದ್ರೆ 1 year ಅಲ್ಲಿ ಅರ್ನಿಂಗ್ ಪ್ಲಾನಿಂಗ್ ಮಾಡ್ಕೊಬೇಕು. ಜನವರಿ ನಾವು ಈ 2 members ನ ಕರ್ಕೊಂಡ್ ಬರ್ತೀವಿ ಅಂತ ಇಟ್ಕೊಳ್ಳಿ. ಆ ಟೂ ಮೆಂಬರ್ಸ್ ಫೆಬ್ರವರಿ ಒಳಗಡೆ 1 month ಟೈಮ್ ಕೊಟ್ಟಿರ್ತಾರೆ. 1 month ಟೈಮ್ ಅಲ್ಲಿ ನಾವು ಟೂ ಮೆಂಬರ್ಸ್ ನ ಕರ್ಕೊಂಡ್ ಬಂದಾಗ ಆ 2 members ಫೆಬ್ರವರಿ 2 months ಅಲ್ಲಿ ಅವ್ರೊಂದು ಡುಪ್ಲಿಕೇಶನ್ ಮಾಡ್ಕೊಂಡು 2 members ಕರ್ಕೊಂಡ್ಬಂದು 4 members ಆಗ್ತಾರೆ. ಅದೇ ತರನು ನಾವು ಡುಪ್ಲಿಕೇಶನ್ ಮಾಡ್ಕೊಂತ ಡಿಸೆಂಬರ್ 1 ವರ್ಷ ಆಗೋ ಅಷ್ಟೊತ್ತಿಗೆ ನಮ್ಮ ಅಂಡರ್ ಅಲ್ಲಿ 4,096 members ಬಂದಿರ್ತಾರೆ. ಟೋಟಲ್ 12 months ಐಡಿ ಆಗಿರುತ್ತೆ. 8,190 members ಇರ್ತಾರೆ. ಮತ್ತೆ 8,190 into 1,000 rupees ಅವರೇಜ್ ಬಂದು 81,90,000 rupees ನಮ್ಗೆ ಇನ್ಕಮ್ ಬಂದಿರುತ್ತೆ ಫ್ರೆಂಡ್ಸ್. ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಮತ್ತೆ ಇದೆಲ್ಲ ಸೇರಿ 18 ಕೋರ್ಸ್ ಟೋಟಲ್ ಇನ್ಕಮ್ ಬಂದು 1 ಕೋಟಿ. 1 year ಒಳಗಡೆ ನಾವು ಈ ತರ ಕ್ಯಾಲ್ಕುಲೇಷನ್ ಅಲ್ಲಿ ನಾವು ಕೆಲಸ ಮಾಡಿದ್ರೆ 1 ಕೋಟಿ ದುಡಿಯುವಂತ ಅವಕಾಶ ನಮ್ಗೆ ಬರುತ್ತೆ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು. ಎಸ್ ಮ್ಯಾಮ್. ನೆಕ್ಸ್ಟ್, ಮ್ಯಾನ್ ಪವರ್ ಆಫ್ ಇಸ್ ಇಂಪಾರ್ಟೆಂಟ್. ಏನು 50 crore 500 ಕೋಟಿ ಹೋಟೆಲ್ ಇವಾಗ ಒಂದು ಮಾಡ್ತೀವಿ ಅಂತ ಅಂದ್ರೆ ಒಂದು ಮ್ಯಾನ್ ಪವರ್ ಇರ್ಬೇಕು. ಇವಾಗ ಅಷ್ಟು ಕೆಪಾಸಿಟಿ ಇದ್ರೆ ನಾವು ಅಷ್ಟು ದೊಡ್ಡ ಒಂದು ಹೋಟೆಲ್ ನ ರನ್ ಮಾಡಕ್ಕೆ ಕೆಪಾಸಿಟಿ ಇದ್ರೆ ಮಾತ್ರ ನಾವು ಅಷ್ಟು ಇನ್ವೆಸ್ಟ್ ಮಾಡಿ ಒಂದು ಮ್ಯಾನ್ ಪವರ್ ಇರ್ಬೇಕು. ಮತ್ತೆ 100 ಕೋಟಿ ಲ್ಯಾಂಡ್ ತಗೋಬೇಕು ಅಂತ ಅಂದ್ರೆ 100 ಅಲ್ಲ 1,000 ಕೋಟಿ ಲ್ಯಾಂಡ್ ಒಂದು ಪರ್ಚೇಸ್ ಮಾಡ್ಬೇಕಂದ್ರೆ ಒಂದು ಮ್ಯಾನ್ ಪವರ್ ಇಸ್ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಯಾಕಂದ್ರೆ ಒಂದ್ ಮ್ಯಾನ್ ಪವರ್ ಇಲ್ದಿರೆ ಯಾವುದೇ ತರದ ಕೆಲಸ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಜನನ ನಾವು ಒಂದು ಕೆಲಸ ಮಾಡಕ್ಕೆ ನಾವು ಕೆಪಾಸಿಟಿ ಇರೋಂಥವ್ರನ್ನ ನಾವು ಇದಕ್ಕೆ ಕರ್ಕೊಂಬರ್ಬೇಕಾಗತ್ತೆ. ಅಂತ ಒಂದು ಯಾವುದೇ ತರದ ನಾವು ಕೋಟಿ ಇನ್ವೆಸ್ಟ್ ಮಾಡಿ ಮಾಡೋಂತ ಕೆಲಸ ನಾವು ಮಾಡ್ತಾ ಇಲ್ಲ. ಜಸ್ಟ್ ಒಂದು 15,000 rupees ಅಲ್ಲಿ ನಾವು ನಮಗೆ ಏನ್ ಬೇಕೋ ಒಂದು ಪ್ರಾಡಕ್ಟ್ ನ ಬೈ ಮಾಡ್ಕೊಂಡು ನಾವು ಒಂದು ಕೆಲಸನ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಬೈ ಡೇಟಾ ಬುಕ್ ನೋಟ್ 20 members ಆಫ್ and dearest and nearest I will work with you. ಒಂದು 20 ಒಂದು ಡೇಟಾ ಬುಕ್ ಅಂದ್ರೆ ಒಂದು ಬುಕ್ ಒಂದು ಪೆನ್ ಇಟ್ಕೊಂಡು ಒಂದು 20 members ಆದ್ರೂ ನಾವು ವರ್ಕ್ ಮಾಡ್ಬೇಕು ಅಂದಾಗ ಏನ್ ಮಾಡ್ಬೇಕು ಫಸ್ಟ್ ಅಂತಂದ್ರೆ ಒಂದು 20 members ಫೋನ್ ನಂಬರ್ ಕನೆಕ್ಟ್ ಮಾಡ್ಕೊಂಡು ಬರ್ತಿಟ್ಕೋಬೇಕು ಫ್ರೆಂಡ್ಸ್. ಡಿಯರೆಸ್ಟ್ ನಿಯರೆಸ್ಟ್ ಅಂದ್ರೆ ನಿಮ್ಮ ಅಕ್ಕಪಕ್ಕದವ್ರು ಆಗಿರ್ಬೋದು, ನಿಮ್ ರಿಲೇಷನ್ ಆಗಿರ್ಬೋದು, ನಿಮ್ಗೆ ಪರಿಚಯ ಇರೋಂಥವ್ರ ಆಗಿರ್ಬೋದು, ಒಂದು 20 members ನ ನೀವು ಒಂದು ಅವ್ರದ್ದು ಅಡ್ರೆಸ್ ಫೋನ್ ನಂಬರ್ನ ಬರ್ದಿಟ್ಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಮಾಡ್ಕೊಂತ ಹೋದ್ರೆ ನಮ್ಗೆ ವರ್ಕ್ ಮಾಡಕ್ಕೆ ಈಸಿ ಅಂತಾನೆ ಹೇಳ್ಬೋದು. 20 members ಬಂದಿಲ್ಲ ಅಂದ್ರೆ ಹೋಗ್ಲಿ, ನಿಮಗೆ ಕರೆಕ್ಟ್ ಆಗಿ ಕೆಲಸ ಮಾಡೋರು ಒಂದು 2 ಬಂತು ಅಂತ ಅಂದ್ರೆ 20 members ಅಲ್ಲಿ ನೀವು ಒಂದು ವರ್ಕ್ ನ ಸ್ಟಾರ್ಟ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್. ಅಂತ ಒಂದು 2 members ಅದು ಬಂದೇ ಬರ್ತಾರೆ ಅಂತ ಹೇಳ್ಬೋದು.
ಹಾಗೆ ಈ ವಿ ಸ್ಟಾರ್ ಪ್ಲಸ್ ಲೈಫ್ ಸ್ಟೈಲ್ ಪ್ರೈವೇಟ್ ಲಿಮಿಟೆಡ್ ಡಾಕ್ಟರ್ ಅಬ್ದುಲ್ ಕಲಾಂ ಸರ್ಜಿ ಏನ್ ಹೇಳಿದ್ದಾರೆ, ಸ್ಪೀಕ್ 5 ಲೈನ್ಸ್ ಯುವರ್ ಸೆಲ್ಫ್ ಎವ್ರಿ ಮಾರ್ನಿಂಗ್. ನಾವು ಬೆಳಗ್ಗೆ ಎದ್ದು ಈ 5 ಲೈನ್ ನಾವು ಹೇಳ್ಕೊಂತ ಬಂದ್ರೆ ನಮ್ಗೆ ಅಷ್ಟು ಒಳ್ಳೆ ಒಂದು ಮೈಂಡ್ ಸೆಟ್ ಆಗುತ್ತೆ ಫ್ರೆಂಡ್ಸ್. ಐ ಆಮ್ ದ ಬೆಸ್ಟ್, ನಾವು ಯಾವಾಗ್ಲೂ ಬೆಸ್ಟ್. ಮತ್ತೆ ಐ ಕ್ಯಾನ್ ಡೂ ಇಟ್, ನನ್ನಿಂದ ಈ ಕೆಲಸ ಹಾಗೆ ಆಗುತ್ತೆ. ಗಾಡ್ ಇಸ್ ಆಲ್ವೇಸ್ ವಿತ್ ಮೀ, ಅಂದ್ರೆ ದೇವ್ರು ಯಾವಾಗ್ಲೂ ಸದಾ ನಮ್ ಜೊತೆ ಒಳ್ಳೇದು ನಾವು ಪಾಸಿಟಿವ್ ಥಿಂಕ್ ಮಾಡ್ತಾ ಇದ್ರೆ ದೇವ್ರು ಯಾವಾಗ್ಲೂ ನಮ್ ಜೊತೆ ಇದ್ದೇ ಇರ್ತಾರೆ ಅಂತ ಹೇಳ್ಬೋದು. ಹಾಗೆ ಐ ಆಮ್ ಎ ವಿನ್ನರ್, ನಾನು ವಿನ್ನರ್. ನಾವ್ ಯಾವಾಗ್ಲೂ ನಾವು ವಿನ್ ಆಗಿದೀವಿ ಅಂತಾನೆ ನಾವು ಮೈಂಡ್ ಸೆಟ್ ಅಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ಟುಡೇ ಇಸ್ ಎ ಮೈ ಡೇ, ಇವತ್ತಿನ ದಿನ ನನ್ನ ದಿನ. ಇವತ್ತಿನ ದಿನ ನಾನು ಮಾಡೋ ಕೆಲ್ಸ ಒಳ್ಳೇದಾಗಿರ್ಬೋದು ಅನ್ನೊಂದು ಮೈಂಡ್ ಸೆಟ್ ನ ಈ 5 ಲೈನ್ ನ ಹೇಳ್ಕೊಂತ ಬಂದ್ರೆ ನಾವು ಆ ದಿನ ಒಂದು ಒಳ್ಳೆ ಪಾಸಿಟಿವ್ ಆಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಲೀಡರ್ಸ್. ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಾನು ತಿಳಿಸಿದೀನಿ. ಏನಾದ್ರು ತಪ್ಪಾಗಿದ್ದಲ್ಲಿ ಕ್ಷಮಿಸಿ. ಓವರ್ ಟು MC. ರಿಯಲಿ ಸೂಪರ್ ಮೇಡಮ್, ಚೆನ್ನಾಗಿ ಹೇಳಿದ್ರಿ. ನಿಜವಾಗ್ಲೂ ಇದು ನಾವು ಒಂದು ಇಂಡಸ್ಟ್ರಿಯಲ್ಲಿ ಇದೀವಿ ಅಂದ್ರೆ ನಾವೆಲ್ಲರೂ ಕೂಡ ಒಂದು ಪುಣ್ಯವಂತರೇ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ನಾನು. ರಿಯಲಿ ಸೂಪರ್. ಅಂದ್ರೆ ನಾವಿಲ್ಲಿ ತಾಳ್ಮೆ, ಮನುಷ್ಯಂಗೆ ತಾಳ್ಮೆ ಇರ್ಬೇಕು. ನಾವು ಎಷ್ಟು ತಾಳ್ಮೆಲಿ ಇರ್ತೀವಿ, ಸಕ್ಸಸ್ ಅಂತೂ ಕಟ್ಟಿಟ್ಟ ಬುತ್ತಿ ಅನ್ನೋದೊಂದು ಎಲ್ರಿಗೂ ಇಲ್ಲಿ ಅರ್ಥ ಆಗಿದೆ ಅನ್ಕೋತೀನಿ ಲೀಡರ್ಸ್. ಯಾಕೆಂದ್ರೆ ಮೇಡಮ್ ನೀವ್ ಹೇಳಿದ್ರಿ, ನಾವು ಸಡನ್ ಸಕ್ಸಸ್ ಬರಲ್ಲ ನಮ್ಗೆ. ಈಗ ಸಂತೋಷ್ ಸರ್ ಇರ್ಬೋದು, ನಮ್ MD ಸರ್ ಇರ್ಬೋದು, ಅವರೆಲ್ಲ ಎಷ್ಟು ಇವಾಗ್ಲೂ ಕೂಡ ಮಾಡ್ತಾನೆ ಇದಾರೆ. ವರ್ಕ್ ವರ್ಕ್ ವರ್ಕ್, ಸತತವಾದ ವರ್ಕ್ ನಮ್ಮ ಯಶಸ್ಸಿಗೆ ಒಂದು ಪ್ರತಿಫಲ ರೂಪದಲ್ಲಿ ಕೊಟ್ಟೆ ಕೊಡ್ತಾರೆ ಅನ್ನೋದಕ್ಕೆ ಇಲ್ಲೇ ನಮ್ ಮುಂದೆನೆ ಸಾಕ್ಷಿ ಇದಾರೆ. ಹಾಗಾಗಿ ನಾವೆಲ್ಲರೂ ತಿಳ್ಕೊಳ್ಳೋದು ಒಂದೇ, ಅಂದ್ರೆ ನಾವು ಪ್ರಮಾಣ ಮಾಡಿ ನಿಂತ್ಕೋಬೇಕಿಲ್ಲಿ. 3 ರಿಂದ 4, 5 ವರ್ಷದವರೆಗೂ ನಾವಿಲ್ಲಿ ಸತತವಾಗಿ ಒಂದೇ ರೂಟಲ್ಲಿ ಇದ್ದಿದ್ದೇ ಆದ್ರೆ ಸಕ್ಸಸ್ ಎಂತೂ ಗ್ಯಾರಂಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲದು ಚೆನ್ನಾಗಿ ಹೇಳಿದ್ದೀರಾ ಮೇಡಮ್. ಗುಡ್ ಮಾರ್ನಿಂಗ್ RK ಫ್ಯಾಮಿಲಿ. ಇವತ್ತಿನ ಝೂಮ್ ಅಲ್ಲಿ ಸುಮಾರಾಣಿ ಮೇಡಮ್ ಚೆನ್ನಾಗಿ ಹೇಳಿದ್ರಿ. ನನ್ಗೆ ಏನ್ ಇಷ್ಟ ಆಯ್ತು ಅಂದ್ರೆ ಗೋಲ್ ನಾವು ಬರೀಲಿಲ್ಲ ಅಂದ್ರೆ ಗೋಲ್ನ ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಬೇಕಾಗಲ್ಲ. ಯಾಕೆಂದ್ರೆ ಒಂದು ಸ್ಮಾಲ್ ಗೋಲ್ ಏನಿದೆ ಅದನ್ನ ನಾವು ಅಚೀವ್ ಮಾಡಿದ್ರೆ ಮಿಡ್ಲ್ ಗೋಲ್ಗೆ ಬಂದಿದೀವಿ. ಮಿಡ್ಲ್ ಗೋಲ್ ಅಚೀವ್ ಮಾಡಿದ್ರೆ ಆಮೇಲೆ ಲಾಂಗ್ ಟರ್ಮ್ ಗೋಲ್ ನಾವು ಅಚೀವ್ ಮಾಡ್ಬೋದು. ಇದು ನಂಗೆ ತುಂಬಾ ಇಷ್ಟ ಆಯ್ತು ಮೇಡಮ್. ತುಂಬಾ ದಿನ ಆಗಿತ್ತು ನಿಮ್ ವಾಯ್ಸ್ ಕೇಳಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದು ಸ್ವಲ್ಪ ತುಂಬಾ ಗ್ಯಾಪ್ ಜಾಸ್ತಿ ಬಿಟ್ಟಿದ್ರಲ್ಲ, ಅದಕ್ಕೆ ಸ್ವಲ್ಪ ತಡವರ್ಸ್ತಾ ಇದ್ರಿ. ಅಷ್ಟ್ ಬಿಟ್ರಿ ಇನ್ನೇನಿಲ್ಲ. ಸೂಪರ್ ಮೇಡಮ್. ನಮ್ಗೇನು ನಾವು ಮನ್ಸಿಟ್ಟಿ ಮಾಡಿದ್ರೆ ಎಲ್ಲವನ್ನೂ ಅಚೀವ್ ಮಾಡ್ಬೋದು. ಫಸ್ಟ್ ನಾವು ಮಾಡ್ಬೇಕಷ್ಟೇ. ನಾವು ಏನು ಕನ್ಫರ್ಮ್ ಆಗಿ ಕಾನ್ಫಿಡೆಂಟ್ ಆಗಿರ್ತೀವಿ, ನಾವು ಖಂಡಿತವಾಗ್ಲೂ ಬಿಸ್ನೆಸ್ ಅನ್ನ ಮಾಡ್ಬೋದು, ಅಚೀವ್ ಮಾಡ್ಬೋದು, ಎಲ್ಲಾ ಮಾಡ್ಬೋದು. ಥ್ಯಾಂಕ್ ಯು ಮೇಡಮ್. ಅದರಲ್ಲಿ ನನ್ಗೆ ಇಂಪ್ರೆಸ್ ಆಗಿದ್ದು ಎವ್ರಿ ಪರ್ಸನ್ ವಾಂಟ್ಸ್ ಅನ್ನೋ ಒಂದು ಪಾಯಿಂಟ್ ಬಂತಲ್ವಾ, ಅಲ್ಲಿ ಟೈಮ್ ಫ್ರೀಡಮ್, ಫೈನಾನ್ಷಿಯಲ್ ಫ್ರೀಡಮ್, ಲೈಫ್ ಸೆಕ್ಯೂರಿಟಿ ತುಂಬಾ ಇಷ್ಟ ಆಯ್ತು. ಮತ್ತೆ ನೋಟೆಡ್ ಪಾಯಿಂಟ್ ಕೂಡ. ಯಾಕೆಂತಂದ್ರೆ ನನ್ಗೆ ಇವಾಗ ಏಜ್ ಬಂದು 55 ರನ್ನಿಂಗ್. ಯಾಕೆಂತಂದ್ರೆ ನಾನ್ ಇವಾಗ 18 ಇಯರ್ಸ್ ಟೈಪ್ ಹೋಗಿ ನಾನು ಇಷ್ಟು ಓದಿದ್ದೀನಿ, ನನ್ ಜಾಬ್ ಬೇಕು ಅಂದ್ರೆ ನಂಗೆ ಸಿಗೋದಿಲ್ಲ. ಜೊತೆಗೆ ನಾನು ಈ ಓವರ್ ಟೈಮ್ ಅಲ್ಲಿ ನಾನು ಆಸ್ ಯೂಶುವಲ್ ಬೇರೆಯವರಿಗೆ ಅಡ್ಜಸ್ಟ್ ಆಗೋ ಟೈಮ್ ಅಲ್ಲಿ ಆಗಲ್ಲ. ಹಾಗಾಗಿ ಟೇಕ್ ಮೈ ಓನ್ ಟೈಮ್, ಆ ತರ ಒಂದು ಟೈಮ್ ಫ್ರೀಡಮ್ ನ ನಾನು ಇಲ್ಲಿ ಮಾಡ್ಕೋಬಹುದು. ಜೊತೆಗೆ ಫೈನಾನ್ಷಿಯಲ್ ಫ್ರೀಡಮ್ ಅದು ಅಷ್ಟೇ. ನಾವು ಆಗಿದೆ ಹೀಗಿದೆ ಅಂತ ಬರೋದಿಲ್ಲ. ನಮ್ಮ ಅಕೌಂಟ್ ಅಲ್ಲಿ ನಾವು ಅಕೌಂಟ್ ನ ನೋಡ್ದೆ ನಾವು ಫೈನಾನ್ಷಿಯಲ್ ಫ್ರೀಡಮ್ ಅಲ್ಲಿ ಇರ್ಬೋದು ಅಂತಾನೆ ಹೇಳ್ಕೋಬಹುದು. ಜೊತೆಗೆ ಲೈಫ್ ಸೆಕ್ಯೂರಿಟಿ ಅಂತಂದ್ರೆ ಇದು ಅಷ್ಟೇ. ಯಾಕೆಂದ್ರೆ ನಮ್ಮ ಕಂಪ್ನಿಯಲ್ಲಿ ತುಂಬಾ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇನ್ ಕೇಸ್ ಲೈಫ್ ಅನ್ಸರ್ಟನ್ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಕ್ಲೈಮ್ ಸೆಟಲ್ಮೆಂಟ್ ಇರ್ಬೋದು. ಹಾಗೆ 2 ಚೈಲ್ಡ್ಸ್ಗೆ ಒಂದು ಎಜುಕೇಶನ್ ಸಿಸ್ಟಮ್ ಅದು ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇವತ್ತು ಎಷ್ಟೋ ಜನ ಮಕ್ಕಳು ತಾಯಿ ತಂದೆ ಇದ್ರೂ ಕೂಡ ಮಕ್ಳಿಗೆ ಎಜುಕೇಶನ್ ಕೊಡಕ್ ಆಗ್ತಾ ಇರಲ್ಲ. ಅದ್ರಲ್ಲಿ ನಮ್ಮ ಕಂಪನಿ ಹೆಮ್ಮೆಯ ಕಂಪನಿ, ನಮ್ಮ ಹೆಮ್ಮೆಯ ಆನರಬಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರ ಫೋಕಸ್, ಅವರ ಒಂದು ವಿಜನರಿ ಒಂದು ವ್ಯೂ ಇದೆಯಲ್ಲ, ಅದು ಈಚ್ ಅಂಡ್ ಎವ್ರಿ ಒನ್ಗೆ ಒಂದು ಮಾರಲ್ ಸಪೋರ್ಟ್ ಅಂತಾನೆ ಹೇಳ್ಬೋದು. ಇವನ್ ಟುಡೇ ಹೇಳ್ಬೇಕಂತಂದ್ರೆ ಯಾರು ಇಲ್ಲ, ಎಲ್ಲಿ ನಾವು ಸುಮಾರು ಸಿಸ್ಟಮ್ ಎಲ್ಲ ನೋಡಿದೀವಲ್ವಾ, ಇವನ್ ಗೌರ್ಮೆಂಟ್ ಸೆಕ್ಯೂರಿಟಿನಲ್ಲೂ ಎಲ್ಲ ಇಲ್ಲ ಅಂತಾನೆ ಹೇಳ್ಬೋದು.
ತುಂಬಾ ಚೆನ್ನಾಗಿ ನಮ್ಮ ಕಂಪ್ನಿನದೊಂದು ಇದೆ, ಅದೊಂದು ತುಂಬಾ, ಯಾಕೆಂದ್ರೆ ಲೈಫ್ ಸೆಕ್ಯೂರಿಟಿ ಎಲ್ಲರಿಗೂ ಬೇಕು ಅಂತಾನೆ ಹಾಗಾಗಿ ಅದಿದೆ. ಮೇಡಮ್ ಅವರು ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ರು. ಆಸ್ ಯೂಶುವಲ್ ಎಲ್ಲರಿಗೂ ಒಳ್ಳೇದಾಗ್ಬೇಕು, ಆಗ್ತಾ ಇದೆ. ಯಾಕೆಂದ್ರೆ ಯಶಸ್ಸು, ನೀವು ಮೇಡಮ್ ಹೇಳ್ದಂಗೆ ಯಶಸ್ಸು, ಎಲ್ಲರ ಯಶಸ್ಸು ಅವ್ರವ್ರ ಕೈಯಲ್ಲೇ ಇರುತ್ತೆ. ಸಕ್ಸಸ್ ಅಂದ್ರೆ SUCCS ಅಂದ್ರೆ ಸಕ್ಸಸ್. ಅದ್ರಲ್ಲಿ ಯು ಇದೆ ನೋಡಿ, ಆ ಯು ಅನ್ನೋದೇ ನಾವು. ಆ ಯು ಇಲ್ಲ ಅಂದ್ರೆ ಸಕ್ಸಸ್ ಬರಲ್ಲ, ಸುಸ್ ಅಂತ ಆಗುತ್ತೆ. ಅದಕ್ಕೆ ರಿಯಲಿ ಎವ್ರಿ ಒನ್ ನಾವು ಆ ಸಕ್ಸಸ್ ಅನ್ನ ಪದದಲ್ಲಿ ನಾವಿದ್ರೆ ಮಾತ್ರ ಸಕ್ಸಸ್ ಬರುತ್ತೆ ಅನ್ನೋದು ಒಂದು ನಮ್ಮ ಸುಮಾರಾಣಿ ಮೇಡಮ್ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.